ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ವಾಕ್ಯಗಳು 3ರಿಂದ 5ರವರೆಗೆ ನಾವು ಓದಿ ನೋಡೋಣ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗೊಂಡಿತು. ಇವರಿಬ್ರು ಏನ್ ಮಾಡ್ತಾರೆ, ಕಾಯಿನ ಮತ್ತೆ ಹೇಬೇಲು ಇಬ್ರು ದೇವಸ್ಥಾನದಲ್ಲಿ ಒಂದು ಯಜ್ಞವನ್ನ ಮಾಡ್ತಾರೆ. ಆದ್ರೆ ಯಜ್ಞವನ್ನ ಮಾಡ್ತಾರೆ, ಆನಂತರ ಏನಾಗುತ್ತೆ, ಅವರಿಬ್ರು ಯಜ್ಞವನ್ನ ಮಾಡಿದ ನಂತರ ಏನಾಗುತ್ತೆ ಅಂತಂದ್ರೆ ಹೇಬೇಲನ ಯಜ್ಞವನ್ನ ದೇವರು ಅಂಗೀಕರಿಸ್ತಾರೆ, ಕಾಯಿನನ ಯಜ್ಞವನ್ನ ದೇವರು ಅಂಗೀಕರಿಸೋದಿಲ್ಲ. ಇದನ್ನ ನಾವು ತುಂಬಾ ಚೆನ್ನಾಗಿ ತಿಳಿದಿರ್ತೇವೆ. ಆದ್ರೆ ನಾವು ಸಹಜವಾಗಿ ಏನ್ ಅನ್ಕೊಳ್ತೀವಿ ಅಂತಂದ್ರೆ ಅವರಿಬ್ರು ಯಜ್ಞವನ್ನ ಮಾಡೋದಕ್ಕೆ ಬಂದರು, ದೇವರು ಹೇಬೇಲನ ಯಜ್ಞವನ್ನ ಅಂಗೀಕರಿಸಿದ್ರು, ಕಾಯಿನನ ಯಜ್ಞವನ್ನ ದೇವರು ಅಂಗೀಕರಿಸಲಿಲ್ಲ ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ವಿಷಯ ಏನಂತಂದ್ರೆ ದೇವರು ಹೇಬೇಲನ ಯಜ್ಞವನ್ನ ಅಂಗೀಕರಿಸಿ ಕಾಯಿನನ ಯಜ್ಞವನ್ನ ಅಂಗೀಕರಿಸದೆ ಹೋದದ್ದು ಅಷ್ಟು ಮಾತ್ರ ಅಲ್ಲ, ಇದಕ್ಕಿಂತ ಬಹು ಮುಖ್ಯವಾದ ಒಂದು ವಿಷಯ ಇಲ್ಲಿ ಇದೆ. ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಏನಂತ ಇದೆ ಅಂತಂದ್ರೆ ಅವರಿಬ್ರು ಯಜ್ಞವನ್ನ ಮಾಡ್ತಾರೆ. ಆದ್ರೆ 5ನೇ ವಾಕ್ಯದಲ್ಲಿ ಇರುವಂತ ವಿಷಯ ಏನಂತಂದ್ರೆ ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂತಂದ್ರೆ ಇಬ್ರು ಯಜ್ಞವನ್ನ ಮಾಡಿದ್ರು, ಆದ್ರೆ ದೇವರು ಹೇಬೇಲನ ಯಜ್ಞವನ್ನು ಮೆಚ್ಚಿಕೊಂಡ್ರು, ಕಾಯಿನನ ಯಜ್ಞವನ್ನು ಮೆಚ್ಚಿಕೊಂಡಿಲ್ಲ ಅಂತ ಮಾತ್ರ ಬರೆಯಲ್ಪಡಲಿಲ್ಲ. ಆದ್ರೆ ಅಲ್ಲಿ ಬರೆಯಲ್ಪಟ್ಟಿರೋದೇನಂತಂದ್ರೆ ದೇವರು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಅಂತ ಬರೆಯಲ್ಪಟ್ಟಿದೆ. ಆಗ ಅಲ್ಲಿ 2 ಕಾರ್ಯವನ್ನ ದೇವರು ಮೆಚ್ಕೊಳ್ತಾರೆ, 2 ಕಾರ್ಯವನ್ನ ದೇವರು ಮೆಚ್ಕೊಳ್ಳೋದಿಲ್ಲ. ದೇವರು ಮೆಚ್ಕೊಳ್ಳುವಂತ 2 ಕಾರ್ಯ ಯಾವುದು ಅಂತಂದ್ರೆ, ಒಂದು ಹೇಬೇಲನನ್ನ, ಎರಡನೇದು ಹೇಬೇಲನ ಯಜ್ಞವನ್ನ. ಆಗ ನಾವು ಸಹಜವಾಗಿ ಏನ್ ಅನ್ಕೊಂತೀವಿ, ದೇವರು ಹೇಬೇಲನ ಯಜ್ಞವನ್ನ ಮೆಚ್ಕೊಂಡ್ರು ಅಂತ ಅನ್ಕೊಳ್ತೇವೆ. ಆದ್ರೆ ವಾಸ್ತವ ಅಷ್ಟು ಮಾತ್ರ ಅಲ್ಲ. ದೇವರು ಹೇಬೇಲನ ಯಜ್ಞವನ್ನ ಮೆಚ್ಚಿಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಹೇಬೇಲನನ್ನ ಮೆಚ್ಚಿಕೊಳ್ತಾರೆ. ವಾಕ್ಯ ಏನಂತ ಇದೆ, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ. ದೇವರು ಮೊದಲು ಮೆಚ್ಚಿಕೊಂಡಿದ್ದು ಯಾವುದನ್ನ? ದೇವರು ಮೊದಲು ಮೆಚ್ಚಿಕೊಂಡಿದ್ದು ಹೇಬೇಲನನ್ನ. ಹೇಬೇಲನನ್ನ ದೇವರು ಮೆಚ್ಚಿದ ನಂತರ ಹೇಬೇಲನ ಕಾಣಿಕೆಯನ್ನ ದೇವರು ಮೆಚ್ಚಿದರು ಅಂತ ಬರೆಯಲ್ಪಟ್ಟಿದೆ. ಇನ್ನ ಮುಂದೆ ಏನಿದೆ, ದೇವರು ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಮೊದಲು ದೇವರು ಕಾಯಿನನನ್ನ ಮೆಚ್ಚಿಕೊಳ್ಳಲಿಲ್ಲ, ಆನಂತರ ಅವನ ಕಾಣಿಕೆಯನ್ನು ಸಹ ಅವರು ಮೆಚ್ಚಲಿಲ್ಲ. ಆಗ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತ ಮುಖ್ಯವಾದ ವಿಷಯ ಏನು ಅಂತಂದ್ರೆ ದೇವರು ಹೇಬೇಲನನ್ನ ಮೆಚ್ಚಿದರು, ಅವನ ಕಾಣಿಕೆಯನ್ನ ಮೆಚ್ಚಿದರು. ಆಗ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಮೊದಲು ದೇವರು ನಮ್ಮನ್ನ ಮೆಚ್ಚಬೇಕು. ನಾವೆಲ್ಲ ದೇವರಿಗೆ ಕಾಣಿಕೆಗಳನ್ನ ಕೊಟ್ಟಿರ್ತೇವೆ, ಈಗಲೂ ಕೊಡ್ತಾ ಇರ್ತೇವೆ, ಮುಂದೆನೂ ಕೊಡ್ತೇವೆ. ಆದ್ರೆ ವಿಷಯ ಏನಂತಂದ್ರೆ ಮೊದಲು ದೇವರು ನಮ್ಮ ಕಾಣಿಕೆಗಳನ್ನು ಅಂಗೀಕರಿಸಿ ಅದನ್ನು ಮೆಚ್ಕೊಳ್ಳೋದಕ್ಕಿಂತ ಮುಂಚೆ ನನ್ನನ್ನ ನಿಮ್ಮನ್ನ ದೇವರು ಮೆಚ್ಚಬೇಕು. ಅದು ತುಂಬಾ ಮುಖ್ಯ. ಅನೇಕರು ಏನ್ ನಿರೀಕ್ಷೆ ಮಾಡ್ತಾರೆ ಅಂದ್ರೆ ನಾವು ಕೊಡುವಂತ ಕಾಣಿಕೆಗಳನ್ನ ದೇವರು ಸ್ವೀಕರಿಸಿ ನಮ್ಮನ್ನ ಆಶೀರ್ವಾದ ಮಾಡ್ಬೇಕಂತ ಬಯಸ್ತಾರೆ, ಅದು ತಪ್ಪಿಲ್ಲ. ಆದ್ರೆ ಅನೇಕರು ಏನ್ ಯೋಚನೆ ಮಾಡೋದಿಲ್ಲ ಅಂತಂದ್ರೆ ನನ್ನ ಕಾಣಿಕೆಯನ್ನ ಮೆಚ್ಚಬೇಕಂತ ನಾನು ಬಯಸ್ತಾ ಇದ್ದೀನಿ, ಆದ್ರೆ ನನ್ನ ಕಾಣಿಕೆಯನ್ನ ದೇವರು ಮೆಚ್ಚೋದಕ್ಕಿಂತ ಮುಂಚೆ ನನ್ನನ್ನ ಮೆಚ್ಚಿದಾರ ಅನ್ನೋದನ್ನ ಎಷ್ಟೋ ಜನ ಯೋಚನೆ ಮಾಡೋದಿಲ್ಲ. ಒಂದು ಮುಖ್ಯವಾದ ವಿಷಯ ಏನಂತಂದ್ರೆ ನೀವು ಎಂತ ಕಾಣಿಕೆಯನ್ನ ದೇವರಿಗೆ ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಕಾಣಿಕೆ ಕೊಡುವಂತ ನೀವು ಎಂತವರಾಗಿದ್ದೀರಾ ಅದು ಮುಖ್ಯ. ನೀವು ಎಷ್ಟು ಕಾಣಿಕೆ ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಕಾಣಿಕೆಯನ್ನು ಕೊಡುವಂತ ನೀವು ಏನಾಗಿದ್ದೀರಾ ಅದು ದೇವರಿಗೆ ಮುಖ್ಯ. ನೀವು ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ದೇವರ ಕಾಣಿಕೆಯನ್ನ ಒಪ್ಪಿಕೊಳ್ಳೋದಿಲ್ಲ, ಆದ್ರೆ ನೀವು ಎಂತವರಾಗಿದ್ದೀರಾ ಅನ್ನೋದ್ರ ಮೇಲೆ ದೇವರು ಕಾಣಿಕೆಯನ್ನ ಒಪ್ಪಿಕೊಳ್ಳುತ್ತಾರೆ. ನೀವು ಎಷ್ಟು ಕೊಟ್ರಿ ಅನ್ನೋದನ್ನ ನೋಡಿ ದೇವರು ನಿಮ್ಮ ಕಾಣಿಕೆಯನ್ನ ಅಂಗೀಕರಿಸಲ್ಲ, ಆದ್ರೆ ನೀವು ಎಂತ ಮನಸ್ಸಿನಿಂದ ಕೊಟ್ರಿ ಅನ್ನೋದನ್ನ ನೋಡಿ ದೇವರದನ್ನ ಒಪ್ಪಿಕೊಳ್ಳುವಂತವர்களಾಗಿ ಇರ್ತಾರೆ. ದೇವರು ನಿಮ್ಮ ಕಾಣಿಕೆಯನ್ನ ಒಪ್ಪಿಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮನ್ನ ಒಪ್ಪಿಕೊಳ್ಳಬೇಕು, ಅದು ತುಂಬಾ ಮುಖ್ಯ. ಅನೇಕರು ದೇವರು ನಾವು ಕೊಡುವಂತ ಕಾಣಿಕೆಯನ್ನು ಅಂಗೀಕರಿಸಿ ನಮ್ಮನ್ನ ಆಶೀರ್ವಾದ ಮಾಡಲಿ ಅಂತ ಬಯಸ್ತಾರೆ,
ಆದ್ರೆ ದೇವರು ನಿಮ್ಮ ಕಾಣಿಕೆಗಳನ್ನು ಅಂಗೀಕರಿಸಿ ನಿಮ್ಮನ್ನ ಆಶೀರ್ವದಿಸೋದಕ್ಕಿಂತ ಮುಂಚೆ, ನಿಮ್ಮ ಕಾಣಿಕೆಗಳನ್ನು ಮೆಚ್ಚಿಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮನ್ನ ದೇವರು ಮೆಚ್ಚಿಕೊಳ್ಳಬೇಕು. ಅದು ಬಹಳ ಮುಖ್ಯ. ದೇವರಿಗೆ ನೀವು ಏನ್ ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಏನಾಗಿದ್ದೀರಾ ಅದು ಮುಖ್ಯ. ನೀವು ದೇವರಿಗೆ ಮೆಚ್ಚುಗೆ ಆಗಿಲ್ಲ ಅಂತಂದ್ರೆ ನೀವು ಏನೇ ಕಾಣಿಕೆ ಕೊಟ್ಟರು ಅದು ದೇವರಿಗೆ ಮೆಚ್ಚುಗೆಯಾಗಿ ಇರುವುದಿಲ್ಲ. ಅನೇಕರು ದೇವರಿಗೆ ಮೆಚ್ಚುಗೆಯಾಗಿ ಬದುಕದೆ ಕಾಣಿಕೆಯನ್ನು ಕೊಟ್ಟು ದೇವರನ್ನ ಕಾಣಿಕೆಯನ್ನು ಅಂಗೀಕರಿಸಿದ್ರು, ನನ್ನನ್ನು ಆಶೀರ್ವಾದ ಮಾಡಿಬಿಟ್ರು ಅಂತ ಅನ್ಕೊಳ್ತಾರೆ. ಅದು ನಡೆಯೋದಿಲ್ಲ. ಮೊದಲು ನಾವು ದೇವರಿಗೆ ಮೆಚ್ಚುಗೆ ಆಗಬೇಕು, ಆನಂತರ ನಾವು ಕೊಡುವಂತ ಕಾಣಿಕೆ ದೇವರಿಗೆ ಮೆಚ್ಚುಗೆಯಾಗಿ ಅವರು ನಮ್ಮನ್ನ ಆಶೀರ್ವದಿಸುವುದಕ್ಕೆ ಸಾಧ್ಯ. ಅದರಿಂದ ಕಾಣಿಕೆಯನ್ನ ಕೊಡುವಂತ ನಾವು ಕಾಣಿಕೆಯನ್ನ ಕೊಡುವುದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ನಾನು ಕೊಡುವ ಕಾಣಿಕೆ ಎಂತದ್ದಾಗಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬಾರದು. ಕಾಣಿಕೆ ಕೊಡುವಂತ ನಾನು ಎಂತವನಾಗಿದ್ದೇನೆ ಅನ್ನೋದನ್ನ ಮೊದಲು ನಾವು ಯೋಚನೆ ಮಾಡಬೇಕು. ಅದು ನಮಗೆ ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ದೇವರು ಹೇಬೇರನನ್ನ ಮೆಚ್ಚಿ ಆ ನಂತರ ಅವನ ಕಾಣಿಕೆಯನ್ನ ದೇವರು ಮೆಚ್ಚಿದ್ರು. ನೀವು ನಿಮ್ಮ ಕಾಣಿಕೆಯಿಂದ ದೇವರನ್ನ ಮೆಚ್ಚಿಸೋದಕ್ಕೆ ಆಗಲ್ಲ. ಆದ್ರೆ ದೇವರು ನಿಮ್ಮನ್ನ ಮೆಚ್ಚಿದ್ರೆ ನಿಮ್ಮ ಕಾಣಿಕೆಯನ್ನು ಅವರು ಮೆಚ್ಚುತ್ತಾರೆ. ನೀವು ಕಾಣಿಕೆ ಕೊಡುವುದರಿಂದ ದೇವರನ್ನ ಪ್ರಿಯಪಡಿಸೋದಕ್ಕೆ ಆಗೋದಿಲ್ಲ. ನೀವು ಕಾಣಿಕೆಯನ್ನು ಕೊಟ್ಟು ನಿಮ್ಮನ್ನ ದೇವರು ಮೆಚ್ಚಿಕೊಳ್ಳೋ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ನೀವು ಮೆಚ್ಚುವ ಹಾಗೆ ಇದ್ರೆ ನೀವು ಕೊಡುವಂತ ಎಲ್ಲಾ ಕಾಣಿಕೆಗಳು ದೇವರಿಗೆ ಮೆಚ್ಚುಗೆಯಾಗಿರುತ್ತೆ. ಹಲ್ಲೆಲೂಯಾ. ನಾವು ಜಾಸ್ತಿ ಕಾಣಿಕೆಯನ್ನು ಕೊಡೋದ್ರಿಂದ ದೇವರನ್ನ ಮೆಚ್ಚಿಸೋದಕ್ಕೆ ಆಗೋದಿಲ್ಲ. ಮನುಷ್ಯರನ್ನ ಮೆಚ್ಚಿಸಬೇಕಂದ್ರೆ ಏನ್ ಮಾಡಬೇಕು? ಮನುಷ್ಯರನ್ನ ಮೆಚ್ಚಿಸಬೇಕಂತಂದ್ರೆ ಜಾಸ್ತಿ ಕೊಟ್ರೆ ಆಯ್ತು. ನಾವು ಎಷ್ಟು ಹೆಚ್ಚಾಗಿ ಜನಗಳಿಗೆ ನಾವು ಕಾಣಿಕೆಗಳನ್ನು ಕೊಡ್ತೀವೋ, ಎಷ್ಟು ಹೆಚ್ಚಾಗಿ ಜನಗಳಿಗೆ ಉಡುಗೊರೆಗಳನ್ನು ಕೊಡ್ತೀವೋ ಅಷ್ಟು ಜನಗಳು ನಮ್ಮನ್ನ ಮೆಚ್ಚಿಕೊಳ್ತಾರೆ. ಆದ್ರೆ ನಾವು ಹೆಚ್ಚಾಗಿ ಕಾಣಿಕೆಗಳನ್ನ ದೇವರಿಗೆ ಕೊಟ್ಟು ದೇವರನ್ನ ಮೆಚ್ಚಿಸೋದಕ್ಕೆ ಆಗೋದಿಲ್ಲ. ಹೆಚ್ಚಾಗಿ ಮನುಷ್ಯರಿಗೆ ಕೊಟ್ಟು ನಾವು ಅವರನ್ನ ಮೆಚ್ಚಿಸಬಹುದು, ಆದ್ರೆ ಹೆಚ್ಚಾಗಿ ಕೊಟ್ಟು ದೇವರನ್ನ ಮೆಚ್ಚಿಸೋದಕ್ಕೆ ಆಗಲ್ಲ. ಆದ್ರೆ ದೇವರು ನಾವು ಸ್ವಲ್ಪನಾದ್ರೂ ಕೊಡ್ಲಿ ಅಥವಾ ಹೆಚ್ಚಾದ್ರೂ ಕೊಡ್ಲಿ, ಆದ್ರೆ ದೇವರು ಅದನ್ನ ಯಾವಾಗ ಮೆಚ್ಚುತ್ತಾರೆ ಅಂತಂದ್ರೆ ನಮ್ಮನ್ನ ಮೊದಲು ದೇವರು ಮೆಚ್ಚಿರುವಾಗ ಮಾತ್ರ. ಆದ್ರೆ ದೇವರು ನಮ್ಮನ್ನ ಮೆಚ್ಚದೆ ನಾವು ಸ್ವಲ್ಪವಾಗಿನಾದ್ರೂ ಕೊಡ್ಲಿ ಹೆಚ್ಚಾಗಿನಾದ್ರೂ ಕೊಡ್ಲಿ ದೇವರು ನಮ್ಮನ್ನು ಮೆಚ್ಚುವ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಬೇರನನ್ನ ದೇವರು ಮೊದಲು ಮೆಚ್ಚಿದರು. ಇವತ್ತು ನಾನು ನಿಮ್ಮನ್ನ ಕೇಳುವಂತ ಒಂದು ಪ್ರಶ್ನೆ ಏನಂತಂದ್ರೆ, ನೀವು ದೇವರಿಗೆ ಮೆಚ್ಚುಗೆಯಾಗಿದ್ದೀರಾ? ದೇವರು ಮೆಚ್ಚುವ ರೀತಿಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ? ಕಾಣಿಕೆಗಳ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಆದ್ರೆ ಮೊದಲು ನೀವೇನಾಗಿದ್ದೀರಾ ನಿಮಗೆ ಒಂದು ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ದೇವರ ವಾಕ್ಯ ಹೇಬೇರನ ವಿಷಯವಾಗಿ ಹೇಳೋ ಮಾತು, ದೇವರು ಹೇಬೇರನನ್ನ ಮೆಚ್ಚಿದನು. ಇವತ್ತು ನಿಮ್ಮ ವಿಷಯದಲ್ಲಿ ದೇವರು ಏನ್ ಮಾಡ್ತಾರೆ ಯೋಚನೆ ಮಾಡಿ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ದೀಕ್ಷಾ ಸ್ಥಾನವನ್ನು ಪಡೆದು ಮೇಲ್ ಬಂದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರಿಗೋಸ್ಕರವಾಗಿ ಆಕಾಶ ತೆರೆಯಲ್ಪಟ್ಟು ಪರಿಶುದ್ಧಾತ್ಮರು ಪಾರಿವಾಳದ ರೂಪಾದೇವಿ ಅವರ ಮೇಲೆ ಇಳಿದು ಬರ್ತಾರೆ. ಆಗ ಆಕಾಶದಿಂದ ಒಂದು ಮಹಾ ಶಬ್ದ ಉಂಟಾಗುತ್ತೆ. ತಂದೆಯಾದ ದೇವರು ಮಾತನಾಡ್ತಾರೆ. ಅವ್ರು ಮಾತನಾಡಿ ಹೇಳುವಂತ ಮಾತೇನಂತಂದ್ರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ವಿಷಯವಾಗಿ ಪರಲೋಕದ ದೇವರು ಕೊಡುವಂತ ಸಾಕ್ಷಿ, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಇದೇ ರೀತಿ ಇನ್ನೊಂದ್ಸರಿ ಅವ್ರ ಶಿಷ್ಯರನ್ನ ಕರ್ಕೊಂಡು ರೂಪಾಂತರ ಬೆಟ್ಟದ ಮೇಲೆ ಹೋಗಿ ಇರುವಾಗ, ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಮಹಾ ಮಹಿಮೆ, ಅಲ್ಲಿ ದೇವರ ಮಹಿಮೆ ಇಳಿದು ಬರುತ್ತೆ. ಆ ಸಮಯದಲ್ಲಿಯೂ ಸಹ ಆಕಾಶ ತೆರೆಯಲ್ಪಟ್ಟು ಇದೇ ಮಾತುಗಳನ್ನು ತಿರುಗಿ ದೇವರು ಹೇಳ್ತಾರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಆಗ ಯೇಸು ಕ್ರಿಸ್ತನ ವಿಷಯವಾಗಿ ದೇವರು ಕೊಟ್ಟಂತ ಸಾಕ್ಷಿ, ಈತನನ್ನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಇವತ್ತು ನನ್ನ ನಿಮ್ಮ ಬಗ್ಗೆ ದೇವರು ಏನ್ ಸಾಕ್ಷಿ ಕೊಡ್ತಾರೆ ನಾವು ಯೋಚನೆ ಮಾಡಬೇಕು. ನನ್ನ ನಿಮ್ಮ ಕುರಿತಾಗಿ ಇವತ್ತು ದೇವರು ಏನ್ ಹೇಳ್ತಾರೆ ನಾವು ಅದನ್ನ ಯೋಚನೆ ಮಾಡಿ ನೋಡ್ಬೇಕು. ನಾನು ನೀವು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳಿದ ಹಾಗೆಯೇ
ದೇವರು ನಿಮ್ಮ ವಿಷಯದಲ್ಲಿ ಈತನು ನನ್ನ ಮಗನು, ಈತನು ನನ್ನ ಮಗಳು, ನಾನು ಈತನನ್ನ ಈಕೆಯನ್ನ ಮೆಚ್ಚಿದ್ದೇನೆ ಎಂಬುದಾಗಿ ಸಮಸ್ತ ದೇವದೂತರ ಮುಂದೆಗಡೆಯಲ್ಲಿ, ಸಕಲ ಪರಿಶುದ್ಧರ ಮುಂದೆಗಡೆಯಲ್ಲಿ ಸಾಕ್ಷಿ ಕೊಡುವ ರೀತಿಯಲ್ಲಿ ನಾವಿರಬೇಕು. ಅದು ಹೊರತುಪಡಿಸಿ ನೀನ್ ಯಾರೋ ನನಗೆ ಗೊತ್ತಿಲ್ಲ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಅಂತ ಹೇಳಿಸಿಕೊಳ್ಳುವಂತಹ ಪರಿಸ್ಥಿತಿ ನಮಗೆ ಯಾವತ್ತೂ ಸಹ ಬರಬಾರದು. ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ದೇವರು ಹೇಬೇಲನನ್ನು, ಅವನ ಕಾಣಿಕೆಯನ್ನು ಅವರು ಮೆಚ್ಚಿದ್ರು. ಹೇಬೇಲನ ಕಾಣಿಕೆಯನ್ನು ದೇವರು ಅಂಗೀಕರಿಸೋದಕ್ಕಿಂತ ಮುಂಚೆ ಹೇಬೇಲನ ದೇವರು ಅಂಗೀಕರಿಸಿದ್ರು. ಮೊದಲು ನನ್ನನ್ನ, ನಿಮ್ಮನ್ನ ದೇವರು ಅಂಗೀಕರಿಸಬೇಕು. ಆ ರೀತಿಯಾಗಿ ನಾವಿದ್ದೇವಾ? ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡೋಣ. ತೆಲುಗಲ್ಲಿ ಒಂದು ಒಳ್ಳೆ ಹಾಡಿದೆ, ನನಗೆ ಇಷ್ಟ ಆಗಿರುವಂತ ಒಂದು ಹಾಡು. ಮತ್ತೆ ಇವತ್ತು ನಾವೇನು ಈ ಹೇಬೇಲ್ ಮತ್ತೆ ಕಾಯಿನ್ ಬಗ್ಗೆ ವಾಕ್ಯದಾನ ಮಾಡ್ತಾ ಇದ್ದೀವಿ, ಇದೇ ಸತ್ಯವನ್ನ ಆ ಹಾಡಲ್ಲಿ ತುಂಬಾ ಚೆನ್ನಾಗಿ ಅವರು ಬರೆದಿದ್ದಾರೆ. ಅದೊಂದು ಸಾಲು ತೆಲುಗಲ್ಲಿ ನಾನು ಹಾಡ್ತೀನಿ, ನಿಮ್ಗೆ ಗೊತ್ತಿದ್ರೆ ನೀವು ಸಹ ಹಾಡಿ, ಇಲ್ಲ ಅಂತಂದ್ರೆ ನೀವು ಕೇಳಿ ಅದ್ರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನ ಯೋಚನೆ ಮಾಡಿ. కయ్యేను అర్పణ తెచ్చాడు దేవునికి, హేబేలు అర్పణ నచ్చింది దేవునికి. అర్పించు వాటి కంటే అర్పించు మనసు ముఖ్యం, అర్పించు వాటి కన్నా అర్పించు మనిషి ముఖ్యం. కావాలి మొదట నీవే, నచ్చాలి మొదట నీవే అన్నాడు. కయ్యేను అర్పణ తెచ్చాడు దేవునికి, హేబేలు అర్పణ నచ్చింది దేవునికి. కయ్యేను అర్పణ తెచ్చాడు దేవునికి, హేబేలు అర్పణ నచ్చింది దేవునికి. అర్పించు వాటి కంటే అర్పించు మనిషి ముఖ్యం, అర్పించు వాటి కన్నా అర్పించు మనసు ముఖ్యం. కావాలి మొదట నీవే, నచ్చాలి మొదట నీవే, నీకిష్టమైనది కావాలి దేవునికి. బలి అర్పణ కోరలేదు దేవుడు, బలి అర్పణ కోరలేదు దేవుడు. ಯಾಡಲ್ಲಿರುವಂತ ಸತ್ಯ, ಕಯ್ಯೇನು ಅರ್ಪಣ ತೆಚ್ಚಾಡು దేవునికి. ಕಾಯಿನ ಯಜ್ಞವನ್ನ ದೇವರಿಗೆ ತಂದ, ಆದ್ರೆ ಹೇಬೇಲನ ಯಜ್ಞ ದೇವರಿಗೆ ಮೆಚ್ಚುಗೆ ಆಯಿತು. ಅರ್ಪಿಂಚು ವಾಟಿಕಂತೆ ಅರ್ಪಿಂಚು ಮನುಷ್ಯ ಮುಖ್ಯಂ. ಅರ್ಪಿಸುವುದಕ್ಕಿಂತಲೂ ಅರ್ಪಿಸುವಂತ ಮನುಷ್ಯ ಮುಖ್ಯ. ಅರ್ಪಿಂಚು ವಾಟಿಕನ್ನ ಅರ್ಪಿಂಚು ಮನಸ್ಸು ಮುಖ್ಯ. ನಾವು ಏನನ್ನ ಅರ್ಪಿಸ್ತೇವೆ ಅದಕ್ಕಿಂತ ಅರ್ಪಿಸುವಂತ ಮನಸ್ಸು ಮುಖ್ಯ. ಕಾవాలి ಮೊದಟ ನೀವೇ, ನಚ್ಚಾಲಿ ಮೊದಟ ನೀವೇ. ನೀನೇ ಮೊದಲು ಬೇಕಾಗಿರೋದು, ದೇವರು ಮೆಚ್ಚಬೇಕಾಗಿರೋದು ಮೊದಲು ನಿನ್ನನ್ನೇ, ಆಮೇಲೆ ನೀನು ಅರ್ಪಿಸುವಂತ ಯಜ್ಞ ಅಂತ ಅದ್ಭುತವಾಗಿ ಹಾಡನ್ನ ಬರೆದಿದ್ದಾರೆ. ದೇವರು ಮೊದಲು ಹೇಬೇಲನನ್ನ ಅವರು ಒಪ್ಪಿಕೊಂಡ್ರು. ನನ್ನನ್ನ ನಿಮ್ಮನ್ನ ಮೊದಲು ದೇವರು ಒಪ್ಪಿಕೊಳ್ಳಬೇಕು. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ ಅದು ಆಮೇಲೆ, ಅದ್ರ ಫಲ ಆಮೇಲೆ, ಅದು ಮೊದಲು ನಾವು ಮುಖ್ಯ. ಅದರಿಂದ ನಾವು ಯಾವ ರೀತಿ ಇದ್ದೇವೆ ಯೋಚನೆ ಮಾಡಿ ನೋಡೋಣ. ಒಂದು ವೇಳೆ ಯಾರೋ ಒಂದು ವ್ಯಕ್ತಿ ಒಂದು ಮೋರಿ ಇದೆ ಅಂತ ಅನ್ಕೊಳ್ಳಿ, ಆ ಮೋರಿ ಎಲ್ಲ ಕಟ್ಕೊಂಡ್ಬಿಟ್ಟಿದೆ, ಪೂರ್ತಿ ಗಲೀಜಾಗ್ಬಿಟ್ಟಿದೆ. ಅವನ ಆ ಮೋರಿಯಲ್ಲಿ ಇಳಿದು ಎರಡು ಕೈ ಹಾಕಿ ಆ ಮೋರಿಯಲ್ಲಿ ಇರೋದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ, ನೀರು ಹೋಗೋ ಥರ ಎಲ್ಲ ಮಾಡಿ ಎಲ್ಲ ಆಚೆ ಬರ್ತದೆ. ಕೈ ಎಲ್ಲ ಪೂರ್ತಿ ಆ ಮೋರಿಯ ಗಲೀಜು ಮೆತ್ಕೊಂಡು ಫುಲ್ಲು ಗಲೀಜಾಗೋಗಿರುತ್ತೆ. ಆದ್ರೆ ಆ ಕಡೆ ಒಂದು ಪಾತ್ರೆಯಲ್ಲಿ ಒಂದಷ್ಟು ಹಣ್ಣುಗಳಿರುತ್ತೆ. ಇವನು ಹಂಗೆ ಹೋಗಿ ಆ ಪಾತ್ರೆ ಕೈ ಹಾಕಿ ಒಂದಷ್ಟು ಹಣ್ಣುಗಳನ್ನೆಲ್ಲ ಹಿಂಗೆ ಸೇರಿಸಿ ಒಂದು ಗುಡ್ಡೆ ತರ ಎತ್ಕೊಂಡು ನಮ್ಮ ಹತ್ರ ಬಂದ್ಬಿಟ್ಟು ತಗೊಳ್ಳಿ ತಿನ್ನಿ ಅಂತ ಕೊಟ್ರೆ ನೀವು ಇಸ್ಕೊಂಡು ತಿಂತೀರಾ? ಆ ಹಣ್ಣುಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಅವ್ನ ಮೋರಿಯಲ್ಲಿ ಕೈ ಹಾಕಿ ಎಲ್ಲ ಕ್ಲೀನ್ ಮಾಡಿ ಕೈಯೆಲ್ಲ ಗಲೀಜ್ ಮಾಡ್ಕೊಂಡು ಅದ್ರಲ್ಲೋಗಿ ತಗೊಂಡು ಕೊಟ್ರೆ ಅದು ಹೆಂಗಿರುತ್ತೆ ಅಂದ್ರೆ ತುಂಬಾ ಅಸಹ್ಯವಾಗಿರುತ್ತೆ. ಅದನ್ನ ಸ್ವೀಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸ್ವಚ್ಛವಾಗಿರುವಂತ ಯಾರಾದ್ರೂ ಒಬ್ರು ಒಂದೇ ಒಂದು ಕೈ ಹಾಕಿ ಒಂದೇ ಒಂದು ಹಣ್ಣು ಕೊಟ್ಟು ತಗೊಳ್ಳಿ ಕೊಟ್ರೆ
ಇಷ್ಟು ಗಲೀಜ್ ಕೈಯಲ್ಲಿ ಕೊಡುವಂತ ಇಷ್ಟು ಹಣ್ಣಿಗಿಂತಲೂ ಸ್ವಚ್ಛವಾದ ಕೈಯಲ್ಲಿ ಕೊಡುವಂತ ಒಂದೇ ಒಂದು ಹಣ್ಣು ಎಷ್ಟೋ ಸಾಕಾಗಿರುತ್ತೆ. ಅದೇ ರೀತಿಯಾಗಿನೇ ನಾವು ದೇವರಿಗೆ ಮೆಚ್ಚುಗೆ ಆಗದೆ ಇಷ್ಟು ಕಾಣಿಕೆಗಳು ತಗೋ ಸ್ವಾಮಿ ಅಂತ ತಗೊಂಬಂದು ಕೊಡೋದು ದೇವರಿಗೆ ಅಸಹ್ಯವಾಗಿರುತ್ತೆ. ನಾವಿಷ್ಟು ಕೊಟ್ಬಿಟ್ಟು ಮಾತ್ರಕ್ಕೆ ದೇವರು ತಗೊಳ್ಳೋದಿಲ್ಲ, ಅದು ಅಸಹ್ಯ ದೇವರಿಗೆ. ಆದ್ರೆ ನಾವು ಶುದ್ಧರಾಗಿದ್ದು ದೇವರು ಮೆಚ್ಚುವ ಹಾಗಿದ್ದು, ಸ್ವಾಮಿ ನನ್ನ ಹತ್ರ ಇಷ್ಟೇ ಅಪ್ಪ ಇರೋದು, ನನಗೆ ಶಕ್ತಿ ಇಲ್ಲ ಸ್ವಾಮಿ, ಇಷ್ಟು ಸ್ವೀಕರಿಸ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ, ಬೇರೆಯವರೆಲ್ಲ ಇಷ್ಟಿಷ್ಟ ಆಗ್ತಾ ಇದಾರೆ, ನನ್ನಿಂದ ಇಷ್ಟೇ ಮಾಡಕ್ ಆಗ್ತಾ ಇರೋದು, ದೇವರೇ ನೀನ್ ಅನ್ಕೊಂತೆ ಏನೋ ಅಂತ ಅನ್ಕೊಂಡು ಹಾಕೋರು ಕೂಡ ಅವ್ರು ಹೇಳೋ ಮಾತು, ಮಗನೇ ಮಗಳೇ ಇವರೆಲ್ಲರಿಗಿಂತ ನೀನೇ ಹೆಚ್ಚಾಗಿ ಕೊಟ್ಟಿದ್ರು ಅಂತ ಅವ್ರು ಸಂತೋಷ ಪಡುವವರಾಗಿರ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಒಂದ್ಸಲಿ ದೇವಾಲಯದ ಬಳಿಯಲ್ಲಿ ಕೂತ್ಕೊಂಡಿರ್ತಾರೆ. ಎಷ್ಟೋ ಜನ ಬಂದು ಎಷ್ಟೆಷ್ಟೋ ಹಾಕಿ ಹೋಗ್ತಾ ಇರ್ತಾರೆ. ಆದ್ರೆ ಒಂದು ತಾಯಿ ತನ್ನ ಹತ್ರ 2 ಕಾಸಿದ್ದು ಅದನ್ನ ಹಾಕಿ ಹೋಗ್ಬಿಡ್ತಾರೆ. ಆಗ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳೋ ಮಾತು, ಆಕೆ ಅವರೆಲ್ಲರಿಗಿಂತ ಹೆಚ್ಚಾಗಿ ಹಾಕಿದಳು, ಬೇರೆಯವ್ರ ಕಂತೆ ಆಗ್ತಾ ಇದ್ದಾರೆ, ಹೀಗೆ ಹಾಕಿದ 2 ಕಾಸು. ಅವ್ರು ಆಕೆ ಎಲ್ಲರಿಗಿಂತ ಹೆಚ್ಚಾಗಿ ಹಾಕ್ಬಿಟ್ರು ಅಂತ ಹೇಳಿ ಆನಂತರ ಶಿಷ್ಯರಿಗೆ ಹೇಳೋ ಮಾತು, ಬೇರೆಯವ್ರಿಗೆ ಅವರು ಸಂಪಾದನೆ ಮಾಡಿ ಅವ್ರು ಬೇಕಾಗೋದೆಲ್ಲ ನೋಡ್ಕೊಂಡು ಮಿಕ್ಕಿದು ಉಳಿದು ಇನ್ನ ಎಷ್ಟೊಂದೈತೆ ಸ್ವಲ್ಪ ಹಾಕ್ಬಿಟ್ಟು ದೇವರಿಗೆ ಅಂತ ತಗೊಂಡಾಗ ಆಗ್ತಾ ಇದ್ದಾರೆ. ಆದ್ರೆ ಆಕೆ ನನಗಿರೋದೇ ಅದು 2 ಕಾಸು, ನನ್ನ ಜೀವನಕ್ಕೆ ಆಧಾರವೇ ಅದು, ಆದ್ರೆ ಅದನ್ನೇ ಆಕೆ ಕೊಟ್ಬಿಟ್ಲು ಅಂತ ಹೇಳಿ ಯೇಸು ಕ್ರಿಸ್ತನು ಆಕೆ ಅವರೆಲ್ಲರಿಗಿಂತಲೂ ಹೆಚ್ಚಾಗ್ಬಿಟ್ಲು ಅಂತ ಹೇಳೋದನ್ನ ನಾವು ನೋಡ್ತೇವೆ. ಆಗ ಯೇಸು ಕ್ರಿಸ್ತನು ಅಲ್ಲಿ ನೋಡಿದ ಏನನ್ನ, ಅವ್ರು ಎಷ್ಟು ಕೊಟ್ರು ಅನ್ನೋದನ್ನಲ್ಲ, ಅವರ ಮನಸ್ಥಿತಿಯನ್ನ. ಮಿಕ್ಕಿದವರೆಲ್ಲ ಏನ್ ಮಾಡಿದ್ರು, ಬೇಕಾದಷ್ಟಿದೆ ಒಂದ್ ಸ್ವಲ್ಪ ಹಾಕಿ ತಗೊಂಡೋಗಿ ಅಂತ ಸ್ವಲ್ಪ ಹಾಕಿ ಬಂದ್ರು. ಅದು ಈಗ ಏನ್ ಮಾಡಿದ್ರು, ನನಗಿರ್ಬೇಕಾಗಿರೋದನ್ನೇ ತಾನು ಹಾಕಿ ಹೋದ್ರು. ಹಾಗಾದ್ರಿಂದ ಆಕೆ ಎಲ್ಲರಿಗಿಂತ ಹೆಚ್ಚಾಗಿ ಕೊಟ್ಲು ಅಂತ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ಕಾಣ್ತೀವಿ. ಆಗ ಅಶುದ್ಧವಾದ ಕೈಗಳಿಂದ ಎಷ್ಟೇ ಕೊಟ್ಟರು ನಾವು ಅದನ್ನ ತಗೊಳ್ಳೋದಿಲ್ಲ. ನಾವು ದೇವರಿಗೆ ಅಶುದ್ಧರಾಗಿ, ನಾವು ದೇವರಿಗೆ ಮೆಚ್ಚುಗೆ ಇಲ್ಲದವರಾಗಿ ನಾವು ಎಷ್ಟೇ ಕೊಟ್ಟು ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ, ಅದು ಅವರಿಗೆ ಅಸಹ್ಯವಾಗಿರುತ್ತೆ. ಆದ್ರೆ ನಾವು ಅವರಿಗೆ ಮೆಚ್ಚುಗೆಯಾಗಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನು ಕೊಡುವಾಗಲೂ ಕೂಡ ದೇವರು ಅದನ್ನ ಸಂತೋಷವಾಗಿ ಸ್ವೀಕರಿಸಿ ನಮ್ಮಲ್ಲಿ ಅವರು ಆನಂದಿಸ್ತಾರೆ. ಹಲ್ಲೆಲೂಯಾ. ಹೇಬೆಲನನ್ನ ದೇವರು ಮೆಚ್ಚಿಕೊಂಡು ನನ್ನನ್ನ ನಿಮ್ಮನ್ನ ದೇವರು ಮೆಚ್ಚಿಕೊಳ್ಳಬೇಕಾಗಿರುವಂತದ್ದು ಬಹಳ ಮುಖ್ಯ. ಹೇಬೆಲನನ್ನ ದೇವರು ಮೆಚ್ಚಿದ್ರು ಸರಿ, ಆದ್ರೆ ಹೇಬೆಲನನ್ನ ದೇವರು ಯಾಕೆ ಮೆಚ್ಚಿದ್ರು? ದೇವರು ಹೇಬೆಲನನ್ನ ಯಾಕೆ ಮೆಚ್ಚಿದ್ರು ಅಂತಂದ್ರೆ, ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 35ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಹೀಗೆ ನೀತಿವಂತನಾದ ಹೇಬೆಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕಿಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಯಹೂದ್ಯ ಜನರ ಜೊತೆ ಮಾತಾಡ್ತಾ, ಇವರು ಅನೇಕ ನೀತಿವಂತರ ರಕ್ತವನ್ನು ಸುರಿಸಿದ್ದಾರೆ, ಅವರ ರಕ್ತಕ್ಕೆ ನೀವು ಉತ್ತರ ಕೊಡ್ಬೇಕಾಗತ್ತೆ ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಆದ್ರೆ ಅಲ್ಲಿ ಅವ್ರು ಹೇಳುವಂತ ಒಂದು ಮಾತೇನಂತಂದ್ರೆ, ಹೀಗೆ ನೀತಿವಂತನಾದ ಹೇಬೆಲನ ರಕ್ತವು ಮೊದಲುಗೊಂಡು, ಮೊದಲು ಸುರಿಸಲ್ಪಟ್ಟ ನೀತಿವಂತರ ರಕ್ತ ಯಾರ್ದು? ಹೇಬೆಲನದು. ಮುಂದೆ ಏನಾಗುತ್ತೆ ನಮಗೆ ಗೊತ್ತು. ಮುಂದೆ ಕಾಯಿನ ಏನ್ ಮಾಡ್ತಾನೆ, ಹೇಬೆಲನನ್ನ ಕೊಂದಾಕ್ಬಿಡ್ತಾನೆ. ಆಗ ಹೇಬೆಲನ ರಕ್ತ ಸುರಿಸಲ್ಪಡ್ತು. ಇಲ್ಲಿ ಯೇಸು ಕ್ರಿಸ್ತನು ಹೇಬೆಲನ ವಿಷಯವಾಗಿ ಮಾತಾಡ್ತಾ ಅವ್ರು ಹೇಳಂತ ಒಂದು ಮಾತೇನಂತಂದ್ರೆ, ನೀತಿವಂತನಾದ ಹೇಬೆಲನ ರಕ್ತವು, ಅವನ ರಕ್ತವನ್ನು ಸುರಿಸೋದಕ್ಕೆ ಈ ಸಂತತಿಯವರು ಉತ್ತರ ಕೊಡಬೇಕು ಅಂತ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ಕಾಣ್ತೇವೆ. ಆಗ ಇಲ್ಲಿ ಯೇಸು ಕ್ರಿಸ್ತನು ಹೇಬೆಲನ ವಿಷಯವಾಗಿ ಹೇಳೋ ಮಾತು ನೀತಿವಂತನ ರಕ್ತ, ಅಂದ್ರೆ ಹೇಬೆಲ ನೀತಿವಂತನು ಅನ್ನೋದನ್ನ ಯೇಸು ಕ್ರಿಸ್ತನು ಇಲ್ಲಿ ಅವರು ಸ್ವತಃ ಹೇಳುವಂತದನ್ನ ಈ ಸ್ಥಳದಲ್ಲಿ ನಾವು ಕಾಣ್ತೇವೆ. ಆಗ ದೇವರು ಹೇಬೆಲನನ್ನ ಮೆಚ್ಚಿದರು, ಆದ್ರೆ ದೇವರು ಹೇಬೆಲನನ್ನ ಮೆಚ್ಚೋದಕ್ಕೆ ಕಾರಣ ಏನು? ಹೇಬೆಲ ನೀತಿವಂತನಾಗಿದ್ದ. ಇನ್ನು ನಾವು ಯೋಹಾನನ ಬರೆದಂತ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಇಲ್ಲಿ ಯೋಹಾನ ಕಾಯಿನ ಮತ್ತೆ ಹೇಬೆಲನ ವಿಷಯವಾಗಿ ತಾನು ಮಾತಾಡ್ತಾನೆ. ಅವರಿಬ್ಬರ ವಿಷಯವಾಗಿ ತಾನು ಮಾತಾಡ್ತಾ ತಾನು ಬರೆಯುವಂತ ಒಂದು ಕಾರ್ಯ ಏನಂತಂದ್ರೆ, ಕಾಯಿನ ಹೇಬೆಲನನ್ನ ಕೊಂದಾಕ್ತಾನೆ. ಆ ಕೊಂದಾಕೋದಕ್ಕೆ ಕಾರಣ ಏನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ಯಾವ ರೀತಿಯಾಗಿತ್ತು? ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಆಗ ಇಲ್ಲಿ ಯೋಹಾನನ ಬರೆಯುವ ಮಾತೇನಂತಂದ್ರೆ, ಹೇಬೆಲನ ಕೃತ್ಯಗಳು ಯಾವ ರೀತಿಯಾಗಿತ್ತು?
ಹೇಬೆಲನ ಕೃತ್ಯಗಳು ನೀತಿಗೆ ಸರಿಯಾದವುಗಳಾಗಿ ಇತ್ತು. ಆಗ ಯೇಸು ಕ್ರಿಸ್ತನ ಹೇಬೆಲನ ವಿಷಯವಾಗಿ ಹೇಳುವ ಮಾತು, ಹೇಬೆಲನು ನೀತಿವಂತನು. ಇಲ್ಲಿ ಯೋಹಾನನು ಬರೆಯುವ ಮಾತು, ಹೇಬೆಲನ ಕೃತ್ಯಗಳು ನೀತಿಗೆ ಸರಿಯಾಗಿದ್ದವು ಎಂಬುದಾಗಿ. ಆಗ ಹೇಬೆಲ ಎಂತವನಾಗಿದ್ದ? ಹೇಬೆಲನು ನೀತಿವಂತನು, ತನ್ನ ಕೃತ್ಯಗಳು ನೀತಿಗೆ ಸರಿಯಾಗಿಯೂ ಇದ್ದವು. ಆಗ ಇಂಥವನಾಗಿರೋದ್ರಿಂದ ತಾನು ದೇವರಿಗೆ ಯಜ್ಞವನ್ನು ಮಾಡೋದಕ್ಕೆ ಬರುವಾಗ ದೇವರನ್ನು ಮಾಡ್ತಾರೆ, ಮೊದಲ ಹೇಬೆಲನನ್ನು ಮೆಚ್ಚಿಕೊಳ್ತಾರೆ. ಹೇಬೆಲನೇ, ನೀನ್ ನೀತಿವಂತನು, ನಿನ್ನ ಕೃತ್ಯಗಳನ್ನೆಲ್ಲ ನಾನು ಕಾಣ್ತೇನೆ, ನಿನ್ನ ಕೃತ್ಯಗಳೆಲ್ಲ ನೀತಿಗೆ ಸರಿಯಾಗಿ ಅವೆ, ನೀನ್ ಕೊಡುವಂತ ಯಜ್ಞ ನನಗೆ ತುಂಬಾ ಸಂತೋಷ ಅಂತ ಅದನ್ನ ಸ್ವೀಕಾರ ಮಾಡೋದು. ಆದ್ರೆ ಕಾಯಿನ್ ಎಂತವನಾಗಿದ್ದ, ಅವನು ಕೆಟ್ಟವನಾಗಿದ್ದ. ಅದರಿಂದ ದೇವರ ಅವನನ್ನು ಅವನ ಕಾಣಿಕೆಯನ್ನು ಸ್ವೀಕರಿಸದೆ ಹೋದರು. ಇದು ಮಾತ್ರ ಅಲ್ಲದ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 4ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಂಬಿಕೆಯಿಂದಲೇ ಹೇಬೆಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕರಿಸಿದ್ದೇ ಆ ಸಾಕ್ಷಿ. ಇಲ್ಲಿ ಇಬ್ರಿಯರಿಗೆ ಪತ್ರಿಕೆ ಬರೆದಂತ ಬರಹಗಾರ ಹೇಳೋ ಮಾತಿನಂತಂದ್ರೆ, ನಂಬಿಕೆಯಿಂದಲೇ ಹೇಬೆಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅಂತ ತಾನು ಬರೀತಾನೆ. ಆಗ ಹೇಬೆಲ ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಅರ್ಪಿಸಿದ. ಆದ್ರೆ ಹೇಬೆಲನ ಯಜ್ಞ ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾಗಿರೋದಕ್ಕೆ ಕಾರಣ ಏನು? ಕಾರಣ ಏನಂತಂದ್ರೆ ನಂಬಿಕೆ, ಕರ್ತನ ಮೇಲಿನ ನಂಬಿಕೆ. ಆದ್ರೆ ಕಾಯಿನನಿಗೆ ಅದು ಇರಲಿಲ್ಲ. ಆಗ ದೇವರು ಹೇಬೆಲನನ್ನ ಮೆಚ್ಚಿಕೊಳ್ತಾರೆ. ಅದಕ್ಕೆ ಕಾರಣ ತಾನು ನೀತಿವಂತನು, ತನ್ನ ಕೃತ್ಯಗಳು ನೀತಿಗೆ ಸರಿಯಾಗಿದ್ದವು, ತಾನು ನಂಬಿಕೆ ಉಳ್ಳವನಾಗಿ ಇದ್ದನು. ಇದರಿಂದಾಗಿ ದೇವರು ಹೇಬೆಲನನ್ನ ಮೊದಲು ನೆಚ್ಚಿಕೊಂಡು ಆ ನಂತರ ತನ್ನ ಕಾಣಿಕೆಯನ್ನು ದೇವರು ಅಂಗೀಕರಿಸ್ತಾರೆ. ಹಲ್ಲೆಲೂಯಾ. ಇವತ್ತು ನನ್ನ ನಿಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಯಾವ ರೀತಿಯಾಗಿದ್ದೇವೆ? ನಾವು ನೀತಿವಂತರಾಗಿದ್ದೇವಾ? ನಮ್ಮ ಕೃತ್ಯಗಳು ನೀತಿಗೆ ಸರಿಯಾಗಿವೆಯಾ? ಕರ್ತನ ಮೇಲಿನ ನಂಬಿಕೆಯಿಂದ ನಾವು ಜೀವಿಸ್ತಾ ಇದ್ದೇವಾ? ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅನೇಕರು ತಮ್ಮನ್ನು ತಾವೇ ನೀತಿವಂತರು ಅಂತ ಅನ್ಕೊಂಡ್ಬಿಡ್ತಾರೆ. ಶಾಸ್ತ್ರಿಗಳು, ಫರಿಸಾಯಗಳು ಸಹ ನಾವು ನೀತಿವಂತರು ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ದೇವರ ದೃಷ್ಟಿಯಲ್ಲಿ ಶಾಸ್ತ್ರಿಗಳು, ಫರಿಸಾಯಗಳು ನೀತಿವಂತರಾಗಿದ್ರ? ಆಗಿರಲಿಲ್ಲ. ಅದೇ ರೀತಿ ಅನೇಕರು ತಮ್ಮನ್ನ ತಾವು ನೀತಿವಂತರು ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ನಮಗೆ ನಾವು ನೀತಿವಂತರು ಅಂತ ಅನ್ಕೊಳ್ಳೋದಲ್ಲ, ಆದ್ರೆ ದೇವರು ನಾವು ನೀತಿವಂತರು ಅಂತ ನಮ್ಮ ವಿಷಯವಾಗಿ ಸಾಕ್ಷಿ ಕೊಡಬೇಕು. ಯೇಸು ಕ್ರಿಸ್ತನು ಹೇಬೆಲ ನೀತಿವಂತ ಅಂತ ಸಾಕ್ಷಿ ಕೊಟ್ಟರು. ಅದೇ ರೀತಿ ದೇವರ ಅಪೊಸ್ತಲನಾಗಿರುವಂತ ಯೋಹಾನನು ಅವನ ಕೃತ್ಯಗಳು ನೀತಿಗೆ ಸರಿಯಾಗಿದ್ದವು ಅಂತ ಬರೆಯೋದನ್ನ ನಾವು ಕಾಣ್ತೇವೆ. ದೇವರ ವಾಕ್ಯ ಅವನಲ್ಲಿ ನಂಬಿಕೆ ಇತ್ತು ಅಂತ ಸಾಕ್ಷಿ ಕೊಡೋದನ್ನ ನಾವು ಕಾಣ್ತೀವಿ. ನಮ್ಮ ವಿಷಯವಾಗಿ ದೇವರ ಆ ರೀತಿಯಾಗಿ ಸಾಕ್ಷಿಯನ್ನು ಕೊಡುವಂತವர்களಾಗಿ ನಾವಿರಬೇಕು. ಹಲ್ಲೆಲೂಯಾ. ಹೇಬೆಲನ ಕುರಿತಾಗಿ ಇನ್ನೂ ಕೆಲವೊಂದು ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ. ಹೇಬೆಲು ದೇವರ ವಾಕ್ಯದಲ್ಲಿ ಸ್ವಲ್ಪ ಸಮಯ ಮಾತ್ರ ಕಾಣಿಸ್ತಾನೆ. ಹೇಬೆಲ ಹುಟ್ಟುತ್ತಾನೆ, ಅವನು ಕುರಿಗಳನ್ನ ಕಾಯುವವನಾಗಿರ್ತಾನೆ, ಆಮೇಲೆ ಯಜ್ಞವನ್ನು ಮಾಡ್ತಾನೆ. ಆನಂತರ ಅವ್ರ ಅಣ್ಣನಿಗೆ ಅವನ ಯಜ್ಞವನ್ನ ದೇವರು ಅಂಗೀಕರಿಸಿ ತನ್ನ ಯಜ್ಞವನ್ನ ದೇವರು ಅಂಗೀಕರಿಸಬಹುದು ಇಷ್ಟ ಆಗೋದಿಲ್ಲ. ಆಮೇಲೆ ಹೇಬೆಲನ ಕರ್ಕೊಂಡು ಹೋಗಿ ಅಡವಿಯಲ್ಲಿ ಹೊಡೆದು ಕೊಂದಾಗ್ಬಿಡ್ತಾನೆ. ಹೇಬೆಲ ಸತ್ತೋಗ್ಬಿಡ್ತಾನೆ. ಆಗ ಈ ಹೇಬೆಲನ ಜೀವನ ಚರಿತ್ರೆ ತುಂಬಾ ಚಿಕ್ಕದಾಗಿ ಸ್ವಲ್ಪ ನಮಗೆ ದೇವರ ವಾಕ್ಯದಲ್ಲಿ ಕಾಣಿಸುತ್ತೆ. ಹುಡ್ತಾನೆ, ಕುರಿಗಳನ್ನು ಕಾಯ್ತಾನೆ, ಯಜ್ಞ ಮಾಡ್ತಾನೆ, ಸತ್ತೋಗ್ತಾನೆ. ಇಷ್ಟೇ. ಅದಕ್ಕಿಂತ ಹೆಚ್ಚು ಯಾವುದೇ ಮಾಹಿತಿಯನ್ನ ಹೇಬೆಲನ ಬಗ್ಗೆ ದೇವರ ವಾಕ್ಯದಲ್ಲಿ ದೇವರು ನಮಗೆ ಕೊಡಲಿಲ್ಲ. ಈ ಘಟನೆಯನ್ನೆಲ್ಲ ನೋಡುವಾಗ ಹೇಬೆಲ ಎಲ್ಲೂ ಸಹ ಒಂದು ಮಾತನ್ನು ಆಡೋದೇ ಇಲ್ಲ. ಬೈಬಲ್ನಲ್ಲಿ ಹೇಬೆಲು ಒಂದೇ ಒಂದು ಮಾತನ್ನು ಸಹ ಮಾತನಾಡಿರುವಂಥದ್ದು ಬರೆಯಲ್ಪಡಲಿಲ್ಲ. ಹೇಬೆಲು ಮೌನವಾಗಿನೇ ಇದ್ದ. ಅವನು ಹುಟ್ಟಿದ, ಕುರಿಗಳನ್ನ ಕಾಯ್ತಾ ಇದ್ದ, ಯಜ್ಞ ಮಾಡ್ದ, ಅವರನ್ನ ಹೊಡೆದ್ಮೇಲೆ ಸತ್ತೋದ. ಎಲ್ಲೂ ಕೂಡ ಹೇಬೆಲು ಮಾತಾಡೋದೇ ಇಲ್ಲ. ಆಗ ಹೇಬೆಲು ಮೌನವಾಗಿರೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆದ್ರೆ ಹೇಬೆಲು ತಾನು ಈ ಲೋಕದಲ್ಲಿ ಇದ್ದದನ್ನ ದೇವರ ವಾಕ್ಯ ನಮಗೆ ಪರಿಚಯ ಪಡಿಸುವಾಗ ಅವ್ರು ಮಾತನಾಡಿದ ಒಂದು ಮಾತನ್ನು ಸಹ ನಮಗೆ ಹೇಳೋದಿಲ್ಲ. ಆದ್ರೆ ಹೇಬೆಲು ಸತ್ತ ನಂತರ ಆವತ್ತಿಂದ ಇವತ್ತವರೆಗೂ ನಮ್ಮ ಜೊತೆ ಮಾತಾಡ್ತಾನೆ ಇದ್ದಾನೆ. ಹೇಬೆಲನು ಬದುಕಿರುವಾಗ ಮಾತನಾಡಿದಂತ ಒಂದು ಮಾತನ್ನು ದೇವರ ವಾಕ್ಯ ನಮಗೆ ಕೊಡೋದಿಲ್ಲ.
ಆದ್ರೆ ಅವನು ಸತ್ತೋದ ಮೇಲೆ ಆವತ್ತಿಂದ ಇವತ್ತವರೆಗೂ ಹೇಬೇಲು ನಮ್ಮ ಜೊತೆ ಮಾತಾಡ್ತಾನೆ ಇದ್ದಾನೆ. ನಾವು ದೇವರ ವಾಕ್ಯವನ್ನ ಆಗ್ಲೇ ಉಳಿದಂತ ವಾಕ್ಯವನ್ನ ತಿರ್ಗಾ ಓದಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11:4 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಕೊಂಡಿದ್ದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಇದಾದ್ಮೇಲೆ ಏನ್ ಬರೆಯಲ್ಪಟ್ಟಿದೆ ಅಂತಂದ್ರೆ, ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಇಲ್ಲೇನ್ ಬರೆಯಲ್ಪಟ್ಟಿದೆ? ಹೇಬೇಲನ ವಿಷಯವಾಗಿ, ಹೇಬೇಲನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ ಅಂತ ಬರೆಯಲ್ಪಟ್ಟಿದೆ. ಹೇಬೇಲು ಬದುಕಿರುವಾಗ ಅವನು ಮಾತನಾಡಿದ ಒಂದು ಮಾತು ವಾಕ್ಯದಲ್ಲಿ ಇಲ್ಲ. ಆದ್ರೆ ಅವನು ಸತ್ತ ನಂತರ ಆವತ್ತಿಂದ ಇವತ್ತವರೆಗೂ ಸಹ ತನ್ನ ನಂಬಿಕೆಯ ಮೂಲಕ ನನ್ನ ಸಂಗಡ ನಿಮ್ಮ ಸಂಗಡ ಮಾತಾಡ್ತಾನೆ ಇದ್ದಾನೆ. ಕರ್ತನಲ್ಲಿ ನಂಬಿಕೆ ಉಳ್ಳವರಾಗಿರಿ ಅಂತ ಹೇಳಿ ತನ್ನ ನಂಬಿಕೆ ಮೂಲಕ ನನ್ನ ನಿಮ್ಮ ಜೊತೆ ಅವನು ಮಾತನಾಡ್ತಾನೆ ಇದ್ದಾನೆ. ತನ್ನ ಜೀವಿತದ ಮೂಲಕ ಕರ್ತನಲ್ಲಿ ನೀತಿವಂತರಾಗಿ ಜೀವಿಸಿರಿ, ನಿಮ್ಮ ಕೃತ್ಯಗಳು ನೀತಿಗೆ ಸರಿಯಾಗಿರಲಿ ಎಂಬುದಾಗಿ ಹೇಳಿ ಹೇಬೇಲು ಆವತ್ತಿಂದ ಇವತ್ತವರೆಗೂ ನನ್ನ ನಿಮ್ಮ ಜೊತೆ ಅವನು ಮಾತಾಡ್ತಾನೆ ಇದ್ದಾನೆ. ಅನೇಕರು ಹೊರಗಡೆ ತುಂಬಾ ಮಾತಾಡ್ತಾರೆ, ಆದ್ರೆ ಅವ್ರ ಜೀವಿತ ಮಾತಾಡೋದಿಲ್ಲ. ಅನೇಕರು ಬಾಯಿಂದ ತುಂಬಾ ಮಾತಾಡ್ತಾರೆ, ಆದ್ರೆ ಅವ್ರ ಜೀವಿತ ಏನನ್ನು ಸಹ ಮಾತಾಡೋದಿಲ್ಲ. ಆದ್ರೆ ನಮ್ಮ ಜೀವಿತ ಯಾವ ತರ ಇರಬೇಕು ಅಂತಂದ್ರೆ, ನಾವು ಹೊರಗಡೆ ಮಾತಾಡೋದು ಒಂದು ವೇಳೆ ಸ್ವಲ್ಪವಾಗಿರಬಹುದು, ಆದ್ರೆ ನಮ್ಮ ಜೀವಿತ ನಾವು ಬಾಯಿಂದ ಮಾತಾಡುವಂತ ಮಾತುಗಳಿಂದಲೂ ಇನ್ನೂ ಹೆಚ್ಚಿನದಾಗಿ ಇರಬೇಕು. ದೇವರ ವಾಕ್ಯದಲ್ಲಿ ಹೇಬೇಲನು ಬಾಯಿಂದ ಮಾತನಾಡಿದಂತ ಒಂದು ಮಾತು ವಾಕ್ಯದಲ್ಲಿ ಬರೆಯಲ್ಪಡಲಿಲ್ಲ. ಆದ್ರೆ ಸತ್ತ ನಂತರ ಅವನ ಜೀವಿತದ ಮೂಲಕ ಆವತ್ತಿಂದ ಇವತ್ತವರೆಗೂ ಹೇಬೇಲ ನನ್ನ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಅದೇ ರೀತಿ ನಾವು ಬಾಯಿಂದ ಮಾತನಾಡುವಂತ ಮಾತುಗಳು ಒಂದು ವೇಳೆ ಕಡಿಮೆ ಆಗಿದ್ರು ಸಹ ನನ್ನ ನಿಮ್ಮ ಜೀವಿತದ ಮೂಲಕ ನಾವು ಹೆಚ್ಚಾಗಿ ಮಾತಾಡುವಂತವர்களಾಗಿ ಇರಬೇಕು. ಹಂಗಂದ್ರೆ ಅರ್ಥ ಏನು? ಅನೇಕರು ಮಾಡ್ತಾರೆ, ಬಾಯಿಂದ ತುಂಬಾ ಮಾತಾಡ್ತಾರೆ. ಹೆಂಗೆ ಪರಿಶುದ್ಧರಾಗಿ ಜೀವಿಸ್ರಿ, ನೀತಿವಂತರಾಗಿ ಜೀವಿಸ್ರಿ, ದೇವರನ್ನ ಪ್ರೀತಿಸ್ರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ರಿ, ಹಂಗಿರಿ ಹಿಂಗಿರಿ ಅಂತ ತುಂಬಾ ಮಾತಾಡ್ತಾರೆ. ಆದ್ರೆ ಅವ್ರ ಜೀವಿತ ಏನನ್ನು ಮಾತಾಡೋದಿಲ್ಲ. ಹಂಗಂದ್ರೆ ಅರ್ಥ ಏನು? ಅವ್ರ ಜೀವಿತದಲ್ಲಿ ಅವರದನ್ನ ಯಾವುದನ್ನು ಕೈಗೊಂಡು ನಡೆಯೋದಿಲ್ಲ. ಬಾಯಿಂದ ಪರಿಶುದ್ಧರಾಗಿ ಜೀವಿಸ್ರಿ ಅಂತ ಹೇಳ್ತಾರೆ, ಅವರ ಜೀವಿತದಲ್ಲಿ ಪರಿಶುದ್ಧತೆ ಇರೋದಿಲ್ಲ. ಬಾಯಿಂದ ನೀತಿವಂತರಾಗಿ ಜೀವಿಸ್ರಿ ಅಂತ ಹೇಳ್ತಾರೆ, ಅವರ ಜೀವಿತದಲ್ಲಿ ನೀತಿಯನ್ನು ಅನುಸರಿಸೋದಿಲ್ಲ. ಬಾಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ, ಆದ್ರೆ ಅವರು ಯಾರಿಗೂ ಸಹಾಯ ಮಾಡೋದಿಲ್ಲ. ಬಾಯಿಂದ ಇನ್ನೊಬ್ಬರನ್ನ ಕ್ಷಮಿಸ್ರಿ ಅಂತ ಹೇಳ್ತಾರೆ, ಆದ್ರೆ ಅವರು ಯಾರನ್ನು ಕ್ಷಮಿಸೋದಿಲ್ಲ. ಬಾಯಿಂದ ತುಂಬಾ ಮಾತಾಡ್ತಾರೆ, ಜೀವಿತ ಮಾತಾಡೋದಿಲ್ಲ. ಹೇಬೇಲ ಮಾತಾಡಿಲ್ಲ, ಅವನ ಜೀವಿತವನ್ನ ತೋರಿಸಿದ. ನಾನು ನೀವು ಮಾತಾಡುವವರಾಗಿರಬಾರದು, ಜೀವಿತದಿಂದ ತೋರಿಸುವಂತವರಾಗಿ ಇರಬೇಕು. ಒಂದು ನಿಮ್ಗೆ ಹೇಳ್ತೀನಿ ಕೇಳಿ, ನಿಮ್ಮ ಬಾಯಿಂದ ನೀವು ಎಲ್ಲವರೆಗೂ ಮಾತಾಡ್ಬೋದು ಅಂತಂದ್ರೆ ನೀವು ಬದುಕಿರೋವರೆಗೂ ಮಾತ್ರ ಮಾತಾಡ್ಬೋದು. ಆಮೇಲೆ ಮಾತಾಡಿದ ಜನಗಳಿಗೆ ಏನು ಹೇಳಕ್ಕಾಗಲ್ಲ. ಆದ್ರೆ ನಿಮ್ಮ ಜೀವಿತ ಮಾತಾಡಿದ್ರೆ ಭೂಲೋಕದ ಕಡೆಯವರೆಗೂ ಸಹ ಅದು ಮಾತಾಡ್ತಾನೆ ಇರುತ್ತೆ. ಆವತ್ತು ಹೇಬೇಲು ಏನು ಮಾತಾಡಿಲ್ಲ, ಆದ್ರೆ ಆವತ್ತಿಂದ ಇವತ್ತವರೆಗೂ ಸಹ ಹೇಬೇಲನ ಜೀವಿತ ನನ್ನ ನಿಮ್ಮ ಜೊತೆ ಮಾತಾಡ್ತಾ ಇದೆ. ನಾನು ನೀವು ಒಂದು ವೇಳೆ ಮಾತನ್ನ ಜಾಸ್ತಿ ಆದ್ರೂ ಸರಿ, ಕಡಿಮೆ ಆದ್ರೂ ಸರಿ, ನಮ್ಮ ಜೀವಿತ ಅದಕ್ಕಿಂತ ಹೆಚ್ಚಾಗಿ ಮಾತಾಡುವಂತದ್ದಾಗಿ ಇರಬೇಕು. ಆಗ ಏನಾಗುತ್ತೆ ಅಂದ್ರೆ, ನಾವು ಈ ಲೋಕ ಬಿಟ್ಟು ಹೋದ ನಂತರವೂ ಸಹ ನಮ್ಮ ಜೀವಿತ ಮನುಷ್ಯರ ಜೊತೆ ಯಾವಾಗ್ಲೂ ಮಾತಾಡ್ತಾನೆ ಇರುತ್ತೆ. ಹಂಗಾರೆ ಏನ್ ಮಾಡ್ತಾರೆ ಜನಗಳು? ನೆನೆಸ್ಕೊಳ್ತಾರೆ, ಆವತ್ತೊಂದು ದೇವ ಸೇವಕ ಇದ್ನಲ್ವಾ, ಆವತ್ತೊಂದು ವಿಶ್ವಾಸಿ ಇದ್ರಲ್ವಾ, ಅವ್ರು ಯಾವ ತರ ನಡೀತಾ ಇದ್ರು, ಅವರು ನಡವಳಿಕೆ ಯಾವ ತರ ಇತ್ತು, ಅವ್ರ ಜೀವನ ಯಾವ ತರ ಇತ್ತು. ಅವ್ರು ಮಾತಾಡ್ತಾರೆ ತುಂಬಾ ಕಡಿಮೆ, ಆದ್ರೆ ಅವ್ರ ಜೀವಿತದ ಮುಖಾಂತರ ಯಾವ ತರ ನಾವು ದೇವರಲ್ಲಿ ಜೀವಿಸ್ಬೇಕು ಅನ್ನೋದನ್ನ ಅವ್ರು ತೋರಿಸ್ತಾ ಇದ್ರು. ಅವ್ರ ತರ ಬದುಕೋದಕ್ಕೆ ಕಲಿಬೇಕು ಅಂತ ಹೇಳ್ತಾರಲ್ಲ, ಅದೇ ಈ ಲೋಕ ಇರೋವರೆಗೂ ಸಹ ಮಾತಾಡೋದು. ನಾನು ನೀವು ಬಾಯಿ ತೆರೆದು ಮಾತಾಡಿದ್ರೆ ನಾವ್ ಇರೋವರೆಗೂ ಮಾತಾಡ್ತೇವೆ. ಜೀವಿತ ಮಾತಾಡೋದಕ್ಕೆ ಒಪ್ಪಿಸ್ಕೊಟ್ರೆ ನಮ್ಮ ಕಾಲದ ನಂತರವೂ ಸಹ ಅದು ಕಡೆಯವರೆಗೂ ಮಾತಾಡ್ತಾ ಇರುತ್ತೆ. ಹಲ್ಲೆಲೂಯಾ. ಆಗ ನಾನು ನೀವು ಯಾವ ತರ ಇದೀವಿ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡೋಣ. ಹೇಬೇಲ್ ಮಾತನಾಡಿದಂತ ಮಾತು ಬೈಬಲ್ ನಲ್ಲಿ ಇಲ್ಲ, ಆದ್ರೆ ಅವನ ಜೀವಿತ ಇವತ್ತವರೆಗೂ ಮಾತಾಡ್ತಾ ಇದೆ. ನಾನು ನೀವು ಬಾಯಿಂದ ಎಷ್ಟು ಮಾತಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಜೀವಿತ ಎಷ್ಟು ಮಾತಾಡ್ತಾ ಇದೆ ಅದು ಮುಖ್ಯ. ಅನೇಕರು ಬಾಯಲ್ಲಿ ತುಂಬಾ ಮಾತುಗಳಿರುತ್ತೆ, ಜೀವಿತ ಕೆಟ್ಟದಾಗಿರುತ್ತೆ. ಆದ್ರೆ ನಮ್ಮ ಬಾಯಲ್ಲಿ ಮಾತುಗಳಲ್ಲ, ನಮ್ಮ ಜೀವಿತದಲ್ಲಿ ಆ ಮಾತುಗಳನ್ನ ನಾವು ಜನಗಳಿಗೆ ತೋರಿಸುವಂತವர்களಾಗಿ ಇರಬೇಕು.
ಹಲ್ಲೆಲೂಯಾ. ಆ ರೀತಿಯಾಗಿ ಜೀವಿಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಿ. ಇನ್ನು ಹೇಬೆರನ ಬಗ್ಗೆ ನಾವು ನೋಡುವಾಗ, ಹೇಬೆರನ ತಂದೆ ತಾಯಿಗಳು ಎಂತವರು? ಹೇಬೆರನ ತಂದೆ ತಾಯಿಗಳು ದೇವರಿಗೆ ಅವಿಧೇಯರಾಗಿ, ದೇವರು ತಿನ್ನಬಾರದು ಅಂತ ಹೇಳಿದಂತ ಹಣ್ಣನ್ನು ತಿಂದು ಪಾಪವನ್ನು ಮಾಡಿ ಬಿದ್ದೋದಂತವರು. ಆದ್ರೆ ಅವರ ಮಗ ಎಂತವನಾದ? ಅವ್ರ ಮಗ ದೇವರಿಗೆ ಮೆಚ್ಚುಗೆಯಾದವನಾದ. ಹಲ್ಲೆಲೂಯಾ. ತಂದೆ ತಾಯಿ ದೇವರ ಆಜ್ಞೆಯನ್ನು ಮೀರಿ ಪಾಪವನ್ನು ಮಾಡಿ ಬಿದ್ದು ಹೋದವರು, ಆದ್ರೆ ಅವ್ರ ಮಗ ದೇವರಿಗೆ ಮೆಚ್ಚುಗೆಯಾದವರು. ಎಂತ ಸ್ಥಾನದಿಂದ ಅವ್ರು ಎಂತ ಸ್ಥಾನಕ್ಕೆ ಬಂದ? ಅವ್ರ ತಂದೆ ತಾಯಿಯ ಸ್ಥಾನ ಎಂತದ್ದು, ಮಗನ ಸ್ಥಾನ ಎಂತದ್ದು? ದೇವರಿಂದ ಮೆಚ್ಚುಗೆಯಾದವನು ಅಂತ ಹೆಸರನ್ನು ಅವನು ಪಡೆದ. ತಂದೆ ತಾಯಿ ಅವರ ಕೃತ್ಯಗಳಿಂದ ಮರಣವನ್ನು ತಂದ್ರು. ಆದ್ರೆ ಹೇಬೆಲ ತನ್ನ ನೀತಿಯುಳ್ಳ ಕೃತ್ಯಗಳಿಂದ ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಮರಣ ಹೊಂದ. ಇವರು ಪಾಪವನ್ನು ಮಾಡಿ ಮರಣವನ್ನು ತಂದುಕೊಂಡ್ರು. ಹೇಬೆಲ ತನ್ನ ಕೃತ್ಯಗಳಿಂದ ದೇವರಿಗಾಗಿ ರಕ್ತ ಸಾಕ್ಷಿಯಾಗಿ ಮರಣ ಹೊಂದದ. ಆಗ ಹೇಬೆಲನ ಜೀವಿತ ಎಂತದ್ದು? ಇವತ್ತು ಅನೇಕರು ಏನ್ ಮಾಡ್ತಾರೆ, ಎಲ್ಲದಕ್ಕೂ ಅವ್ರ ತಂದೆ ತಾಯಿನ ಬೈತಾ ಇರ್ತಾರೆ. ನಮ್ಮಪ್ಪ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ, ನಮ್ಮಪ್ಪ ನಮ್ಮನಿಂದ ನಮ್ಮ ಬದುಕು ಹಿಂಗೆ ಅಂತ ಎಲ್ಲದಕ್ಕೂ ಅವ್ರ ಅಪ್ಪ ಅಮ್ಮನ ಬೈಯೋಂತವನ್ನ ನಾವು ನೋಡ್ಬೋದು. ಹೇಬೆಲ ಆತರ ಅನ್ಕೊಂಡಿರ್ಲಿಲ್ಲ. ನಮ್ಮಪ್ಪ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ, ದೇವ್ರು ತಿನ್ಬಾರ ಅಂತ ಹೇಳಿದಂತ ಹಣ್ಣು ತಿನ್ಬಿಟ್ಟು ಶಾಪ ತಂದ್ಕೊಂಡು ಮರಣವನ್ನು ತಂದ್ಕೊಂಡು ನಮ್ಮ ಬದುಕೆಲ್ಲ ಹಿಂಗ ಆಗೋಯ್ತು, ಅವ್ರಿಗೆಲ್ಲ ಎಲ್ಲ ಆಗಿದ್ದು ಅಂತ ಹೇಬೆಲ ಅವ್ರ ಅಪ್ಪ ಅಮ್ಮನ ಬೈಕೊಂಡು ಬದುಕಲಿಲ್ಲ. ಆದ್ರೆ ತನ್ನನ್ನ ತಾನು ಕರ್ತನಿಗೆ ಒಪ್ಪಿಸಿಕೊಟ್ಟ. ದೇವರನ್ನ ಹುಡುಗರಿಗೆ ತನ್ನ ಒಪ್ಪಿಸಿಕೊಟ್ಟ. ದೇವರ ನೀತಿಯುಳ್ಳ ದಾರಿಯಲ್ಲಿ ನಡೆಯಲಿಕ್ಕೆ ತನ್ನ ಒಪ್ಪಿಸಿಕೊಟ್ಟ. ದೇವರ ಮೇಲಿನ ನಂಬಿಕೆಯಿಂದ ಜೀವಿಸುವುದಕ್ಕೆ ತನ್ನ ಒಪ್ಪಿಸಿಕೊಟ್ಟ. ದೇವರಿಂದ ಮೆಚ್ಚುಗೆಯಾದವನು ಅನ್ನುವಂತ ಸಾಕ್ಷಿಯನ್ನು ಪಡೆದ. ನಿಮ್ಮ ತಂದೆ ತಾಯಿ ಏನಾಗಿದ್ದಾರೆ ಅದನ್ನ ಬಿಟ್ಟು ಬಿಡಿ. ನಿಮ್ಮನ್ನ ನೀವು ದೇವರು ಒಪ್ಪಿಸಿಕೊಡಿ. ದೇವರು ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ಆಶೀರ್ವದಿಸಿ ಬಲಪಡಿಸಿ ನಡೆಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಮ್ಮ ಜೀವಿತ ಹಿಂಗಾಗೋಯ್ತು, ಅದಕ್ಕೆ ನಾವು ಅಪ್ಪ ನಮ್ಮನೇ ಕಾರಣ ಅಂತ ಹೇಳೋದನ್ನ ಬಿಟ್ಟು ಬಿಡಿ. ಕರ್ತನಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ನಿಮ್ಮ ಜೀವಿತವನ್ನು ಹೆಂಗ್ ಬೇಕೋ ಹಂಗೆ ದೇವರು ರೂಪಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹೇಬೆಲ್ ತಂದೆ ತಾಯಿಗಳನ್ನ ಬೈಕೊಂಡು ಕುಳಿತುಕೊಳ್ಳಿಲ್ಲ, ಕರ್ತನನ್ನ ಹುಡುಕ್ತ. ಕರ್ತನು ತನ್ನ ಜೀವಿತವನ್ನ ಮಹಿಮೆಯಾಗಿ ನಡೆಸಿದ. ಇವತ್ತು ನೀವು ತಂದೆ ತಾಯಿ ನಮ್ಗೆ ಏನ್ ಮಾಡಿದ್ರೋ ಏನ್ ಮಾಡಿಲ್ವೋ ಅನ್ನೋದನ್ನ ನೋಡೋದನ್ನ ಬಿಟ್ಟು ನನ್ನನ್ನ ನೋಡುವ ಕರ್ತನ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಒಪ್ಪಿಸಿಕೊಟ್ರೆ, ಅವರ ದಾರಿಯಲ್ಲಿ ನಡೆಯೋದಕ್ಕೆ ಒಪ್ಪಿಸಿಕೊಟ್ರೆ ನಿಮ್ಮ ಜೀವಿತವನ್ನು ನಡೆಸೋದಕ್ಕೆ ಅವರಿಗೆ ಗೊತ್ತು. ಹಲ್ಲೆಲೂಯಾ. ಹೇಬೆಲನು ಆ ರೀತಿಯಾಗಿ ನಡೆದ. ನಾವು ಆ ರೀತಿಯಾಗಿ ನಡೆಯುವಂತವರಾಗಿರಬೇಕು. ಇನ್ನೊಂದು ಹೇಬೆಲ ಜೀವಿತವನ್ನ ನಾವು ಗಮನಿಸುವಾಗ, ಹೇಬೆಲು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ನೀತಿವಂತನಾಗಿ, ದೇವರ ಮೇಲಿನ ನಂಬಿಕೆಯಿಂದ ದೇವರ ಮೆಚ್ಚುಗೆಯಾಗಿ ಬರುತ್ತ ಅದ್ಭುತವಾದ ಒಂದು ಜೀವನ. ಆದ್ರೆ ಇಂತಹ ಜೀವನವನ್ನ ಹೇಬೆಲನು ಬದುಕಿದ್ರಿಂದ ತನಗೆ ಬಂದಂತ ಪ್ರತಿಫಲ ಏನು? ಹೇಬೆಲನು ಈ ರೀತಿಯಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ನೀತಿವಂತನಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಂಬಿಕೊಳ್ಳುವನಾಗಿ ಬದುಕಿದ್ರಿಂದ ಈ ಲೋಕ ಹೇಬೆಲನಿಗೆ ಕೊಟ್ಟದ್ದು ಏನು? ಈ ಲೋಕ ಹೇಬೆಲನಿಗೆ ಏನ್ ಕೊಡ್ತು ಅಂತಂದ್ರೆ ದ್ವೇಷ, ಕೋಪ, ಹಿಂಸೆ, ಏಟು, ಅವಮಾನ, ತುಳಿತ, ಗಾಯ, ರಕ್ತ ಸುರಿಸಲ್ಪಡೋದಕ್ಕೆ ಮರಣ. ಹೇಬೆಲನು ಬದುಕಿದಂತದ್ದು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ, ನೀತಿವಂತನಾಗಿ, ದೇವರಿಗೆ ಮೆಚ್ಚುಗೆಯಾಗಿ, ದೇವರ ಮೇಲೆ ನಂಬಿಕೆಯಿಂದ ತಾನು ಬದುಕ್ತ. ಆದ್ರೆ ಈ ಲೋಕ ತನಗೆ ಕೊಟ್ಟಿದ್ದೇನು? ಈ ಲೋಕ ತನಗೆ ಕೊಟ್ಟಿದ್ದು ಏಟು, ಅವಮಾನ, ನಿಂದನೆ, ದೂಷಣೆ, ಗಾಯಗಳು, ರಕ್ತ, ಮರಣವನ್ನ. ನಾನು ನೀವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ನೀತಿವಂತರಾಗಿ, ದೇವರು ಇಷ್ಟಪಡುವ ಹಾಗೆ ಎಲ್ಲಾ ರೀತಿ ದೇವರು ಒಪ್ಪಿಸಿಕೊಟ್ಟು ನಾವು ಜೀವಿಸ್ತಾ ಇರುವಾಗ ಈ ಲೋಕ ನಮಗೆ ಕೊಡುವಂತ ಪ್ರತಿಫಲ ಇರುತ್ತಂದ್ರೆ ಕೋಪ, ದ್ವೇಷ, ಹಾಗೆ ಅವಮಾನ, ನಿಂದನೆ, ದೂಷಣೆ, ಅಪಮಾನ, ತಿರಸ್ಕಾರ, ಏಟು, ಗುದ್ದುಗಳು, ಗಾಯಗಳು, ಏನ್ ಬೇಕಾದ್ರೂ ಕೊಡ್ಬೋದು. ಕಡೆಗೆ ಮರಣವನ್ನು ಸಹ ಈ ಲೋಕ ನಮಗೆ ಕೊಡಬಹುದು. ಇದನ್ನೇ ಯೇಸು ಕ್ರಿಸ್ತನು ಹೇಳಿದ್ರು. ಯೇಸು ಕ್ರಿಸ್ತನು ಹೇಳಿದ ಮಾತೇನಂತಂದ್ರೆ, ಈ ಲೋಕ ನಿಮ್ಮನ್ನ ದ್ವೇಷಿಸುತ್ತಾರೆ, ನೀವು ನನ್ನವರಾಗಿರುವುದರಿಂದ ಈ ಲೋಕ ನಿಮ್ಮನ್ನ ದ್ವೇಷಿಸುತ್ತದೆ. ಹೇಬೆಲ ದೇವರಿಗೆ ಒಪ್ಪಿಸಿಕೊಟ್ಟು ಬದುಕ್ತ. ಆದ್ರೆ ತನಗೆ ಬಂದಂತ ಫಲ ಈ ಲೋಕದಿಂದ ತನಗೆ ಹಿಂಸೆ, ಬಾಧೆ, ಸಂಕಟ, ಮರಣ. ನಾನು ನೀವು ದೇವರಿಗೆ ಒಪ್ಪಿಸಿಕೊಂಡು ಜೀವಿಸುವಾಗ ನಮಗೂ ಸಹ ಈ ಲೋಕದಿಂದ ಅದೇ ಎದುರಾಗುತ್ತೆ. ಅದರಿಂದ ಆಶ್ಚರ್ಯ ಪಡಬೇಡಿ. ಇದು ಹೇಬೆಲನ ಕಾಲದಿಂದಲೂ ಹಂಗೇ ನಡ್ಕೊಂಡು ಬಂದಿದೆ. ಇವತ್ತು ನಿಮಗೆ ಹೊಸದಾಗಿ ನಡೆಯೋದಲ್ಲ, ಅವತ್ತು ಹೇಬೆಲನಿಗೆ ಅದು ಆಗಿ ಹೋಯ್ತು.
ಆದ್ರೆ ಅನೇಕರು ಏನ್ ಮಾಡ್ತಾರೆ, ಈ ವಿಷಯದಲ್ಲಿ ಸೋತು ಹೋಗ್ತಾರೆ. ಏನಂತ ಸೋತು ಹೋಗ್ತಾರೆ? ನಾವು ಅವ್ರಿಗೇನ್ ಅನ್ಯಾಯ ಮಾಡಿದ್ವಿ, ನಾವು ಅವ್ರಿಗೇನ್ ಮೋಸ ಮಾಡಿದ್ವಿ, ನಾವು ಅವ್ರಿಗೇನ್ ತೊಂದರೆ ಕೊಟ್ಟಿದ್ದೀವಿ, ನಾವು ಅವ್ರದ್ದೇನ್ ಕಿತ್ಕೊಂಡಿದ್ದೀವಿ, ಯಾಕೆ ನಮ್ಮನ್ನು ದ್ವೇಷ ಮಾಡ್ತಾರೆ? ಕಾರಣ ಇದ್ದರೆ ಯಾಕೆ ನಮ್ಮನ್ನು ಹಾಗೆ ಸಾಧಿಸ್ತಾರೆ? ಯಾಕೆ ನಮ್ಮ ನೋಡಿ ಆಳ್ಕೊಳ್ತಾರೆ? ಯಾಕೆ ನಮ್ಮನ್ನು ಅವಮಾನ ಮಾಡ್ತಾರೆ? ಯಾಕೆ ನಮ್ಮನ್ನು ದೂಷಿಸ್ತಾರೆ? ಯಾಕೆ ನಮ್ಮನ್ನು ಬಹಿಷ್ಕಾರ ಆಗ್ತಾರೆ? ಯಾಕೆ ನಮ್ಮನ್ನು ನೋಯಿಸ್ತಾರೆ? ಯಾಕೆ ನಮಗೆ ವಿರುದ್ಧವಾಗಿ ಕುತಂತ್ರಗಳು ಮಾಡ್ತಾರೆ? ಯಾಕೆ ಇಲ್ಲ ಸ್ಥಳದನ್ನೆಲ್ಲ ಮಾತಾಡ್ತಾರೆ? ನಾವೇನ್ ಮಾಡಿದ್ದೇವೆ? ನೀವೇನು ಮಾಡಿಲ್ಲ. ಆದ್ರೆ ನೀವು ಕರ್ತನ ಒಪ್ಪಿಸಿಕೊಂಡು ನೀತಿನ ಅನುಸರಿಸುವುದರಿಂದ ಈ ಲೋಕದಿಂದ ಬರುವಂತ ಫಲ ಅದೇ. ಹೇಬೇಗ ತಾನು ಮಾಡಿದ ಎಲ್ಲವುಗಳಿಂದ ತನಗೆ ಬಂದಂತ ಫಲ ಏನೋ ಅದೇ ಇವತ್ತು ನನಗೂ ನಿಮಗೂ ಸಹ ಬರುತ್ತೆ. ಯೇಸು ಕ್ರಿಸ್ತರು ಅದನ್ನ ಮೊದಲೇ ಹೇಳಿದ್ರು, ಈ ಲೋಕ ನಿಮ್ಮನ್ನ ದ್ವೇಷ ಮಾಡುತ್ತೆ ಅಂತ ಹೇಳಿ. ಅದರಿಂದ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಭಯಭಕ್ತಿಯಿಂದ ಜೀವಿಸುವಾಗ ಈ ಲೋಕ ನಿಮ್ಮನ್ನ ದ್ವೇಷ ಮಾಡಿದ್ರೆ, ಈ ಲೋಕ ನಿಮಗೆ ಹಿಂಸೆ, ಅವಮಾನ, ನಿಂದನೆ, ದೂಷಣೆಗಳನ್ನ ಕೊಟ್ರೆ ಆಶ್ಚರ್ಯ ಪಡಬೇಡಿ, ಅದು ಹಾಗೇನೆ ನಡೆಯುತ್ತೆ. ಆದ್ರೆ ಅಂತ ಸಂದರ್ಭದಲ್ಲಿ ಸೋತು ಹೋಗಬೇಡಿ. ಈ ಲೋಕ ನಿಮಗೆ ದ್ವೇಷಿಸಿ ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಕೃತ್ಯಗಳನ್ನು ಮಾಡಿದ್ರು ಸಹ ನೀತಿಯುಳ್ಳ ದೇವರು ತನ್ನ ರಾಜ್ಯದಲ್ಲಿ ಹೊಸ ಲೋಕದಲ್ಲಿ ನೀವು ನಡ್ಕೊಂಡಂತ ನಡವಳಿಕೆಗೆ ಏರಳವಾದ ಫಲವನ್ನು ಕೊಟ್ಟು ಅವರಲ್ಲಿ ಸಂತೋಷಿಸುವ ಹಾಗೆ ಅವರು ಮಾಡ್ತಾರೆ. ಹಲ್ಲೆಲೂಯಾ. ನಾನು ನೀವು ಈ ಲೋಕವನ್ನು ಸಂಪಾದಿಸೋದಕ್ಕೆ ಓಡ್ತಾ ಇದ್ದೀವಿ, ಈ ಲೋಕದಲ್ಲಿ ನಮ್ಮ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ ಓಡ್ತಾ ಇದ್ದೀವಿ. ಎಷ್ಟು ಕಾಲ ಹುಡುಕ್ಬಿಡ್ತೀವಿ ನಾವು ನೀವು ಈ ಲೋಕದಲ್ಲಿ? ನನಗಂತೂ ಈಗಾಗಲೇ 36 ವರ್ಷ ಆಗೋಯ್ತು. ನಾನು ಆವಾಗ ಲೆಕ್ಕ ಆಗ್ತಾ ಇರ್ತೇನೆ, ದೇವ್ರ ಹತ್ರ ಅವರಿಗೆ ಎಷ್ಟು ವರ್ಷ ಬಾಕಿ ಇದೆ ಅಂತ ಅನ್ಬಿಟ್ಟು. ನನಗೆ 36, ಸಾಮಾನ್ಯವಾಗಿ ಮನುಷ್ಯರಿಗೆ 70 ವರ್ಷ ಇಲ್ಲಾಂದ್ರೆ 80 ವರ್ಷ. ನನಗೆ ಈಗ 36 ಇಂಟು 2 ಅಂದ್ರೆ 72 ಆಯ್ತು. ನಾನು ಹೆಚ್ಚು ಕಮ್ಮಿ ಅರ್ಧದ ಹತ್ರ ಬಂದ್ಬಿಟ್ಟಿದ್ದೀನಿ. ಒಂದ್ ಸ್ವಲ್ಪ ಹಿಂದೆ ಮುಂದೆ ಅರ್ಧಕ್ಕೆ ಬಂದಿದ್ದೀನಿ, ಇನ್ನೊಂದು ಅರ್ಧ ಹೆಂಗ ಹೋಗ್ಬಿಡುತ್ತೆ, ಆಮೇಲೆ ದೇವ್ರ ಹತ್ರ ಹೋಗ್ಬಿಡೋದು. ಅಂದ್ರೆ ನಾವು ಲೆಕ್ಕ ಆಗ್ತಾ ಇರ್ತೀನಿ. ಆಗ ಇಲ್ಲಿ ಕೆಲವರು ನನಗಿನ್ನ ಜಾಸ್ತಿ ವಯಸ್ಸಾಗಿ ನೋಡಿದ್ದೀರಾ, ನೀವು ನನಗಿನ್ನ ಜಲ್ದಿ ಹೋಗ್ತೀರಾ. ಅವಾಗ ಈ ಲೋಕದಿಂದ ಹೊರಟು ಬಂದ ನಂತರ ಮತ್ತೆ ಏನು ಉಳಿದಿದೆ? ಏನು ಸಹ ಉಳಿದಿಲ್ಲ. ಸತ್ತೋರಂತ ಮನುಷ್ಯನನ್ನ ತಗೊಂಡು ಮಂಡಲಾಗಿ ಮುಚ್ಚಾಕ್ತಾರೆ, ಅಷ್ಟೇ, ಮುಗೀತು. ಏನು ಸಹ ಮನಸ್ಸಿನ ಉಳಿಯೋದಿಲ್ಲ. ಆಗ ನನ್ನ ನಿಮ್ಮ ಉದ್ದೇಶ, ನನ್ನ ನಿಮ್ಮ ಗುರಿ, ನಾವು ನಿರೀಕ್ಷೆ ಮಾಡ್ತಾ ಇರೋದು ಈ ಲೋಕದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲ. ಈ ಲೋಕ ನಮ್ಮನ್ನು ಉಗಿಲಿ, ಈ ಲೋಕ ನಮ್ಮನ್ನು ಅವಮಾನ ಮಾಡ್ಲಿ, ಈ ಲೋಕ ನಮ್ಮನ್ನು ತಳ್ಳಿಬಿಡ್ಲಿ, ತಿರಸ್ಕಾರ ಮಾಡ್ಲಿ, ಆಚೆ ಆಗ್ಲಿ, ಎಲ್ಲ ಮಾಡ್ಲಿ, ಅದು ನಮ್ಮನ್ನು ಸೇರಿಸಿಕೊಳ್ಳುವ ಒಬ್ಬರಿದ್ದಾರೆ. ಅವ್ರು ಎಲ್ಲಿ ಸೇರಿಸ್ಕೊಳ್ತಾರೆ? ಅಲ್ಲಿ ಸೇರಿಸ್ಕೊಳ್ತಾರೆ, ಅವರ ರಾಜ್ಯದಲ್ಲಿ ಸೇರಿಸಿಕೊಳ್ತಾರೆ. ನೂತನ ಲೋಕದಲ್ಲಿ ದೇವರು ನಮ್ಮನ್ನ ಸೇರಿಸಿಕೊಳ್ತಾರೆ. ಈ ಶಾಪಗ್ರಸ್ತವಾದ ಲೋಕ ಯಾರಿಗೆ ಬೇಕು? ಇಲ್ಲಿ ಏನಕ್ಕೋಸ್ಕರ ಇದೀವಿ ಅಂತಂದ್ರೆ, ಅವ್ರು ನಮ್ಮನ್ನ ಇಲ್ಲಿ ಇಟ್ಟಿರೋದಕ್ಕೆ ಒಂದು ಉದ್ದೇಶ ಇದೆ. ಅದನ್ನ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಇದೀವಿ. ಅದನ್ನ ಮಾಡಿ ಮುಗಿಸಿದ ಮೇಲೆ ದೇವರೇ ನಾನು ಬಂದೆ ಅಂತ ಹತ್ರ ಹೋಗ್ತಾ ಇರೋದೆ. ನಮ್ಮ ನಿರೀಕ್ಷೆ ಈ ಲೋಕ ಅಲ್ಲ, ನಮ್ಮ ನಿರೀಕ್ಷೆ ಅವರ ಲೋಕ, ಅವರ ಹೊಸ ನೂತನವಾದ ಲೋಕ. ಅಲ್ಲಿ ದೇವರೊಟ್ಟಿಗೆ ನಾವು ಸದಾಕಾಲ ಜೀವಿಸ್ತೀವಿ. ಆಗ ಅಲ್ಲಿ ಹೋಗಕ್ ಮುಂಚೆ ಈ ಲೋಕ ನಮಗೆ ಇಲ್ಲಿ ಏನ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಅವರು ನಮ್ಮನ್ನ ಸೇರಿಸ್ಕೊಳ್ತಾರೆ, ಅವರ ರಾಜ್ಯದಲ್ಲಿ ಒಂದು ಸ್ಥಳ ಕೊಡ್ತಾರೆ. ಅಲ್ಲಿ ಶಾಶ್ವತವಾದ ಸಂತೋಷ, ಆನಂದ, ಹರ್ಷದೊಟ್ಟಿಗೆ ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತೇನೆ. ಹಲ್ಲೆಲೂಯಾ. ಹಾಗಾದ್ರಿಂದ ನಾನು ನೀತಿಯನ್ನು ಅನುಸರಿಸಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸಿ ನನಗೆ ಯಾಕೆ ಇಷ್ಟ ಅಲ್ಲ ಅಂತ ಬಾಧೆ ಪಡಬೇಡಿ. ದೇವರು ಈ ಲೋಕದಲ್ಲಿ ಅವರನ್ನು ಎದುರಿಸೋದಕ್ಕೆ ಸಹಾಯ ಮಾಡ್ತಾರೆ. ಆದ್ರೆ ಅವೆಲ್ಲವರಿಗೆ ಫಲ ಒಂದು ದಿನ ಅವರ ರಾಜ್ಯದಲ್ಲಿ ನಿಶ್ಚಯವಾಗಿ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಆಗ ಹೇಬೇಲ್ ನೀತಿವಂತನಾಗಿ ಬದುಕಿದ್ರಿಂದ ಈ ಲೋಕ ತನಗೆ ಕೊಟ್ಟಂತ ಫಲ, ತನಗೆ ಏಟು, ಗಾಯ, ರಕ್ತ ಸುರಿಸಲ್ಪಡೋದಕ್ಕೆ, ಮರಣ, ದ್ವೇಷ, ಕೋಪ, ನಮಗೂ ಈ ಲೋಕ ಅದನ್ನೇ ಕೊಡುತ್ತೆ. ಆದ್ರೆ ನಾವು ಸೋತು ಹೋಗದ ಹಾಗೆ ಇನ್ನೂ ಹೆಚ್ಚಾಗಿ ನೀತಿಯನ್ನು ಅನುಸರಿಸೋದಕ್ಕೆ, ಇನ್ನೂ ನಾವು ದೇವರ ಮೇಲೆ ನಂಬಿಕೆಯಿಂದ ಜೀವಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಕಾರಣ ನಿತ್ಯ ಲೋಕದಲ್ಲಿ ದೇವರು ನಮಗೆ ಫಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಹೇಬೇಲ ದೇವರಲ್ಲಿ ಭಕ್ತಿ ಉಳ್ಳವನಾಗಿ, ನಂಬಿಕೆಯಿಂದ ನೀತಿವಂತನಾಗಿ, ಎಲ್ಲಾ ರೀತಿ ದೇವರಿಗೆ ಮೆಚ್ಚುಗೆಯಾಗಿ ಬರುತ್ತಾ ಇದ್ದ. ಆದ್ರೆ ಈ ಲೋಕದಿಂದ ತನಗೆ ಏಟುಗಳು, ಗಾಯಗಳು, ರಕ್ತ ಸುರಿಸಲ್ಪಡೋದಕ್ಕೆ, ಮರಣ ತನಗೆ ಬಂತು. ಆದ್ರೆ ಇದು ಯಾರಿಂದ ಬಂತು? ಇದು ಯಾರೋ ಮೂರನೇ ವ್ಯಕ್ತಿಯಿಂದ, ಯಾರೋ ಹೊರಗಿನವರಿಂದ ಬರಲಿಲ್ಲ. ಆದ್ರೆ ತನಗೆ ಇದೆಲ್ಲ ಯಾರಿಂದ ಬಂತು? ತನಗೆ ಇದೆಲ್ಲ ತನ್ನ ಸ್ವಂತ ಸಹೋದರನಲ್ಲೇ ಬಂತು. ಕಾಯಿನ್ ಹೇಬೇಲನಿಗೆ ಅಣ್ಣ. ಇನ್ನು ಅಣ್ಣ ಏನ್ ಮಾಡ್ಬೇಕು? ಜವಾಬ್ದಾರಿ ಉಳ್ಳವನಾಗಿ ತಮ್ಮನನ್ನ ಪ್ರೀತಿಯಿಂದ ನೋಡಬೇಕು. ಆದ್ರೆ ಅಣ್ಣ ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ತಮ್ಮನನ್ನ ನೋಡ್ಬೇಕಾದಂತ ಅಣ್ಣ ಅವನ ಮೇಲೆ ಹೊಟ್ಟೆ ಕಿಚ್ಚಿಬಿಟ್ಟು ಕೋಪಗೊಂಡು ಅವನನ್ನ ಹೊಡೆದು ಕೊಂದಾಗ್ತಾನೆ.
ಆಗ ಹೇಬೆಲನಿಗೆ ಇಂಥ ಒಂದು ಸ್ಥಿತಿ ನಿರ್ಮಾಣ ಆಯ್ತು, ಇಂಥ ಒಂದು ಕಾರ್ಯ ಎದುರಾಯ್ತು. ಆದ್ರೆ ಯಾರಿಂದ ಎದುರಾಯ್ತು? ಯಾರೋ ಮೂರನೇ ವ್ಯಕ್ತಿಯಿಂದ ಅಲ್ಲ, ತನ್ನ ಸ್ವಂತ ಸಹೋದರನದಲ್ಲೇ ಇಂಥ ಒಂದು ಕಾರ್ಯ ತನಗೆ ಎದುರಾಯ್ತು. ಯೇಸು ಕ್ರಿಸ್ತನು ಇದನ್ನೇ ಹೇಳಿದ್ರು, ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವಿರೋಧಿಗಳಾಗುವರು ಎಂಬುದಾಗಿ. ಯೇಸು ಕ್ರಿಸ್ತನು ಹೇಳಿದ ಮಾತು, ನೀವು ನನಗೆ ಎಲ್ಲಾ ರೀತಿಯನ್ನು ಒಪ್ಪಿಸ್ಕೊಂಡು ಜೀವಿಸುವಾಗ ಯಾರೋ ಮೂರನೇವರು ಬರ್ತಾರೆ ನಿಮ್ಗೆ ವಿರೋಧಿಗಳಾಗಿ ಅಂತ ಅವ್ರು ಹೇಳಲಿಲ್ಲ. ಒಬ್ಬ ಮನುಷ್ಯನಿಗೆ ತನ್ನ ಸ್ವಂತ ಮನೆಯವರೇ ವಿರೋಧಿಗಳಾಗುವರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ. ಹೇಬೆಲನಿಗೆ ತನ್ನ ಸ್ವಂತ ಅಣ್ಣನೇ ವಿರೋಧಿಯಾದ, ಅವನೇ ತನ್ನನ್ನು ಹೊಡೆದು ಕೊಂದು ಹಾಕ್ತ. ಇವತ್ತು ನೀವೊಂದು ವೇಳೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ನೀತಿವಂತರಾಗಿ, ದೇವರಿಗೆ ಮೆಚ್ಚುಗೆಯಾಗಿ ಬರುತ್ತಾ ಇರಬಹುದು. ಆದ್ರೆ ಆತರ ಬರುತ್ತಾ ಇರುವಾಗ ನಿಮ್ಮ ಸ್ವಂತ ಕುಟುಂಬವೇ ನಿಮಗೆ ವಿರೋಧಿಗಳಾಗಬಹುದು, ನಿಮ್ಮ ಸ್ವಂತ ಜನಗಳೇ ನಿಮಗೆ ವಿರೋಧಿಗಳಾಗಬಹುದು, ನಿಮ್ಮ ಸ್ನೇಹಿತರೇ ನಿಮಗೆ ವಿರೋಧಿಗಳಾಗಬಹುದು. ನೀವು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬೋದು, ನಿಮ್ಮನ್ನ ಮನೆಯಿಂದ ಆಚೆ ಕಳಿಸಿ ಅಂತ ಬೇಕಾದ್ರೆ ಹೇಳ್ಬೋದು. ಆದ್ರೆ ಆಶ್ಚರ್ಯ ಪಡಬೇಡಿ, ಇದು ಹೇಗೆ ಆಗುತ್ತೆ ಎಂಬುದಾಗಿ ಯೇಸು ಕ್ರಿಸ್ತನು ಮೊದಲೇ ಅವರು ಹೇಳಿದ್ದಾರೆ. ಒಂದು ವೇಳೆ ಗಂಡನಿಗೆ ಹೆಂಡತಿ ವಿರೋಧಿ ಆಗ್ಬೋದು, ಹೆಂಡತಿಗೆ ಗಂಡನೇ ವಿರೋಧಿ ಆಗ್ಬೋದು, ಮಕ್ಕಳಿಗೆ ತಂದೆ ತಾಯಿಗಳು ವಿರೋಧಿಗಳಾಗ್ಬೋದು, ತಂದೆ ತಾಯಿಗಳಿಗೆ ಮಕ್ಕಳೇ ವಿರೋಧಿಗಳಾಗ್ಬೋದು, ಸಹೋದರ ಸಹೋದರಿಗಳು ಅವರಿಗೆ ವಿರೋಧಿಗಳಾಗ್ಬೋದು, ಸ್ನೇಹಿತರು ಪರಿಚಯ ಇರುವಂತವರು ಅವರಿಗೆ ವಿರೋಧಿಗಳಾಗ್ಬೋದು, ಯಾರು ಬೇಕಾದ್ರೂ ವಿರೋಧಿಗಳಾಗ್ಬೋದು. ಹೇಬೆಲನಿಗೆ ಅದೇ ಆಗಿತ್ತು. ಹೇಬೆಲನಿಗೆ ತನ್ನ ಸ್ವಂತ ಸಹೋದರನ ವಿರೋಧಿಯಾಗಿ ತನ್ನನ್ನ ಕೊಲೆ ಮಾಡೋದನ್ನ ನಾವು ಕಾಣ್ತೇವೆ. ನಿಮ್ಮ ಸ್ವಂತ ಜನಗಳೇ, ನೀವು ಅತಿಯಾಗಿ ಪ್ರೀತಿಸಿದವರೇ ನಿಮ್ಮನ್ನ ದ್ವೇಷ ಮಾಡಬಹುದು, ನಿಮ್ಮ ಮೇಲೆ ಹಾಗೆ ಸಾಧಿಸಬಹುದು, ನಿಮ್ಮ ಮೇಲೆ ಇಲ್ಲದಿರುವಂತದನ್ನು ಮಾತನಾಡಬಹುದು, ನಿಮ್ಮನ್ನ ಆಚೆ ಹಾಕಿ ಅಂತ ಹೇಳಬಹುದು, ನಿಮ್ಮನ್ನ ಹಿಂಸೆ ಪಡಿಸಬಹುದು, ನಿಮ್ಮನ್ನ ಗಾಯಪಡಿಸಬಹುದು, ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಬಹುದು. ಯೇಸು ಕ್ರಿಸ್ತನ ನಿಮಿತ್ತ ನಿಮಗೆ ಏನ್ ಬೇಕಾದ್ರೂ ಮಾಡಬಹುದು, ಮರಣವಾದ್ರೂ ಸಹ ಸಂಭವಿಸಬಹುದು. ಇದೇ ಹೇಬೆಲನಿಗೆ ಆಗಿತ್ತು. ಆದ್ರೆ ಇಂಥ ಒಂದು ಸ್ಥಿತಿ ನಮಗೆ ಎದುರಾಗುವಾಗ, ಅಯ್ಯೋ ಇವ್ರು ಯಾಕೆ ನನ್ನ ದ್ವೇಷ ಮಾಡ್ತಾರೆ, ನನ್ನ ಸ್ವಂತ ಮನೆಯವ್ರನ್ನ ನನ್ನ ದ್ವೇಷ ಮಾಡ್ತಾರಲ್ಲ, ನನ್ನ ಸ್ವಂತ ಸಂಬಂಧಿಕರೇ ನನ್ನ ದ್ವೇಷ ಮಾಡ್ತಾರಲ್ಲ, ಅಯ್ಯೋ ನನ್ನ ಸ್ವಂತ ಸ್ನೇಹಿತರೇ ನನ್ನನ್ನು ಆಡ್ಕೊಳ್ತಾರಲ್ಲ, ನನ್ನನ್ನು ಹೀಯಾಳಿಸ್ತಾರಲ್ಲ, ನನ್ನ ಅಪಮಾನ ಮಾಡ್ತಾರಲ್ಲ, ನನ್ನನ್ನು ನಿಂದಿಸ್ತಾರಲ್ಲ, ಯಾರೋ ಬೇರೆಯವರಂದ್ರೆ ಪರವಾಗಿಲ್ಲ, ನನ್ನ ಸ್ವಂತ ಜನಗಳೇ ಮಾಡ್ತಾರಲ್ಲ ಅಂತ ಅನ್ಕೊಂಡು ನಾವು ಕುಗ್ಗಿ ಹೋಗಬಾರದು. ಆದ್ರೆ ನಾವೇನ್ ಮಾಡಬೇಕು? ಅವರು ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ನಮ್ಮನ್ನ ಹಿಂಸೆ ಪಡಿಸಿದ್ರು, ಅವಮಾನ ಪಡಿಸಿದ್ರು, ನಮ್ಮನ್ನ ನೂಕಿ ಹಾಕಿದ್ರು, ನಮಗೆ ಏನೇ ಮಾಡಿದ್ರು ಸಹ ನಾವು ಕರ್ತನಲ್ಲಿ ಅವರನ್ನ ಪ್ರೀತಿಸಿ, ಅವರನ್ನ ಕ್ಷಮಿಸಿ, ಅದನ್ನು ಸಹಿಸಿಕೊಂಡು ಅವರಿಗಾಗಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಅದಕ್ಕಾಗಿನೇ ನಾನು ನೀವು ಕರೆಯಲ್ಪಟ್ಟಿದ್ದೇವೆ. ದೇವರು ಹೇಬೆಲನನ್ನ ಮೊದಲು ಮೆಚ್ಚಿಕೊಂಡು, ಹೇಬೆಲನ ಕಾಣಿಕೆಯನ್ನ ದೇವರು ಮೆಚ್ಚಿದ್ರು. ಆದ್ರೆ ಅದಕ್ಕಿಂತ ಮೊದಲು ಹೇಬೆಲನನ್ನ ದೇವರು ಮೆಚ್ಚಿದ್ರು. ನನ್ನನ್ನ ನಿಮ್ಮನ್ನ ದೇವರು ಮೊದಲು ಮೆಚ್ಚಬೇಕು. ಹಲ್ಲೆಲೂಯಾ. ಹೇಬೆಲನನ್ನ ದೇವರು ಮೆಚ್ಚೋದಕ್ಕೆ ಕಾರಣ, ಆ ನೀತಿವಂತನು, ದೇವರ ಮೇಲನ್ನ ನಂಬಿಕೆ ಉಳ್ಳವನು, ತನ್ನ ಕೃತ್ಯಗಳೆಲ್ಲವೂ ನೀತಿಗೆ ಸರಿಯಾಗಿದ್ದವು. ನನ್ನ ನಿಮ್ಮ ಕೃತ್ಯಗಳು, ನಾವು ದೇವರ ಮುಂದೆಗಳಲ್ಲಿ ನೀತಿವಂತರಾಗಿ ನಂಬಿಕೊಳ್ಳುವವர்களಾಗಿ ಜೀವಿಸಬೇಕು. ಆಗ ದೇವರು ನಮ್ಮನ್ನ ಮೆಚ್ಚಿಕೊಳ್ಳೋದಕ್ಕೆ ಸಾಧ್ಯ. ಮತ್ತಿನ್ನು ಹೇಬೆಲ ಮಾತನ್ನೇ ಆಡಲಿಲ್ಲ, ಅವನ ಜೀವಿತದ ಮುಖಾಂತರ ಮಾತಾಡ್ತಾನೆ. ನಾನು ನೀವು ಮಾತಾಡೋದಲ್ಲ, ನಮ್ಮ ಜೀವನ ನಮ್ಮ ಮಾತಿಗಿಂತಲೂ ಹೆಚ್ಚಾಗಿ ಮಾತಾಡೋದು. ಹೇಬೆಲ ತಂದೆ ತಾಯಿಗಳನ್ನ ನೋಡಿ ಅವ್ರದ್ದು ನನಗಿಂತ ಪರಿಸ್ಥಿತಿ ಬಂತು ಅಂತ ಅನ್ಕೊಂಡು ಹೋಗ್ಲಿಲ್ಲ. ಆದ್ರೆ ತನ್ನನ್ನ ರೂಪಿಸುವಂತ ಕರ್ತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟ. ದೇವರು ತನ್ನನ್ನ ಮಹಿಮೆಯಾಗಿ ತಮಗೋಸ್ಕರವಾಗಿ ಉಪಯೋಗಿಸಿಕೊಂಡರು. ಹಲ್ಲೆಲೂಯಾ. ಹೇಬೆಲನಿಗೆ ತಾನು ದೇವರಲ್ಲಿ ಭಕ್ತಿ ಉಳ್ಳವನಾಗಿ ಜೀವಿಸಿದ್ರಿಂದ ಈ ಲೋಕದಿಂದ ಬಂದಂತ ಬಹುಮಾನ, ಏಟು, ಗಾಯ, ರಕ್ತ, ಮರಣ, ನನಗೂ ನಿಮಗೂ ಸಹ ಅದು ಬರಬಹುದು. ಆದ್ರೆ ನಿತ್ಯ ಲೋಕದಲ್ಲಿ ನಮಗೊಂದು ಸ್ಥಳ ಇದೆ. ಇವತ್ತು ನಮ್ಮನ್ನ ಇಲ್ಲಿ ಜನಗಳು ತಳ್ಳಿ ಹಾಕಿದ್ರು, ಆವತ್ತು ಅಲ್ಲಿ ದೇವರು ಸೇರಿಸ್ಕೊಳ್ತಾರೆ. ಹಲ್ಲೆಲೂಯಾ. ಆದ್ರೆ ಇವತ್ತು ಇಲ್ಲಿ ಜನಗಳು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಪ್ರಯಾಸ ಪಟ್ರೆ, ನಾಳೆ ಹಳ್ಳಿ ಅದು ತಳ್ಳಿ ಹಾಕಿದ್ರೆ ಏನ್ ಮಾಡ್ತೀರಾ? ಅದರಿಂದ ನಾವು ಅದಕ್ಕೆ ಅವಕಾಶ ಕೊಡದ ಹಾಗೆ ಜೀವಿಸಬೇಕು. ಹೇಬೆಲನಿಗೆ ತನ್ನ ಸ್ವಂತ ಸಹೋದರನೇ ತನ್ನನ್ನು ಕೊಂದು ಹಾಕ್ತ. ನನ್ನನ್ನ ನಿಮ್ಮನ್ನ ಸ್ವಂತ ಸಹೋದರರು, ಸ್ವಂತ ಜನಗಳು, ಸ್ನೇಹಿತರು, ಪರಿಚಯ ಇರುವಂತವರು, ನಮಗೆ ಬೇಕಾದವರೇ ವಿರುದ್ಧವಾಗಿ ಇದ್ದು ಕಾರ್ಯಗಳು ಮಾಡಿದ್ರು ಆಶ್ಚರ್ಯ ಪಡಬೇಡಿ, ಅದು ಹಾಗೆ ಆಗುತ್ತೆ. ಆದ್ರೆ ಅವರನ್ನ ಕ್ಷಮಿಸಿ, ಪ್ರೀತಿಸಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರು ಇದನ್ನು ಮಾಡುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ. ನಾವೆಲ್ಲ ಇದು ನಿಂತು ಕಣ್ಣನ್ನು ಮುಚ್ಚಿ
ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಹೇಬೇಲನ ಜೀವಿತದ ಮುಖಾಂತರ ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ತಾರೆ. ನಾನು ಹೇಬೇಲನನ್ನು ಮೆಚ್ಚಿದ್ದೇನೆ, ನಿನ್ನನ್ನು ನಾನು ಮೆಚ್ಚಬೇಕು. ಹೇಬೇಲನು ನನಗೆ ಮೆಚ್ಚುಗೆಯಾಗಿದ್ದನು, ನೀನು ನನಗೆ ಮೆಚ್ಚುಗೆಯಾಗಿರಬೇಕು. ನಿನ್ನ ಕಾಣಿಕೆಗಳನ್ನಲ್ಲ, ಆದರೆ ಮೊದಲು ನಾನು ನಿನ್ನನ್ನು ಮೆಚ್ಚಬೇಕು. ದೇವರು ನಿರೀಕ್ಷೆ ಮಾಡುವ ಕಾರ್ಯ ನಾವು ಅವರಿಗೆ ಮೆಚ್ಚುಗೆಯಾಗಿ ನಡೆಯುವಂತವர்களಾಗಿರಬೇಕು. ದೇವರ ಮುಂದೆಗಡೆಯಲ್ಲಿ ನೀತಿವಂತರು ಎನ್ನುವಂತ ಸಾಕ್ಷಿಯನ್ನು ಅವರ ಮುಂದೆ ನಾವು ಪಡೆಯಬೇಕು. ನಮ್ಮ ಕೃತ್ಯಗಳೆಲ್ಲವೂ ನೀತಿಗೆ ಸರಿಯಾಗಿರಬೇಕು. ದೇವರ ಮೇಲಿನ ನಂಬಿಕೆಯಿಂದ ನಾವು ನಡೆಯುವಂತವர்களಾಗಿರಬೇಕು. ಕರ್ತನಿಂದ ಮೆಚ್ಚಿದವನೆನ್ನುವಂತ ಹೆಸರನ್ನ ನಾವು ಪಡೆಯುವಂತವர்களಾಗಿರಬೇಕು. ನಾವು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಒಂದು ವೇಳೆ ನಾವು ದೇವರಿಗೆ ಮೆಚ್ಚುಗೆಯಾಗಿದ್ದರೆ ದೇವರಿಗೆ ಸ್ತೋತ್ರ. ಇನ್ನೂ ದೇವರಿಗೆ ಮೆಚ್ಚುಗೆಯಾಗಿ ಪ್ರಿಯರಾಗಿ ನಡೆಯುವ ಹಾಗೆ ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಳ್ಳೋಣ. ಒಂದು ವೇಳೆ ನಮ್ಮಲ್ಲಿ ದೇವರು ಮೆಚ್ಚದ ಏನೋ ಕಾರ್ಯ ಇದೆ, ನನ್ನನ್ನು ದೇವರು ಮೆಚ್ಚುವುದಿಲ್ಲವೇನೋ ಎನ್ನುವಂತ ಒಂದು ಸಂಶಯ ಬಂದರೆ ನಮ್ಮನ್ನು ತಗ್ಗಿಸಿ ದೇವರಿಗೆ ಒಪ್ಪಿಸಿಕೊಂಡು ಕ್ಷಮೆಯನ್ನು ಕೇಳೋಣ. ನಾವು ಮನೆ ತೆರೆಯಬೇಕಾದ ಕಾರ್ಯಗಳಿಂದೆಲ್ಲ ಮನೆ ತಿರುಗಿ ದೇವರಿಗೆ ಒಪ್ಪಿಸಿಕೊಳ್ಳೋಣ. ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಸೇರಿಸಿಕೊಂಡು ನಮ್ಮನ್ನ ಮೆಚ್ಚಿಕೊಳ್ಳುವರು. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮಧ್ಯಾಹ್ನದಲ್ಲಿ ನಿಮ್ಮನ್ನು ನೋಡಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಹೇಬೇಲನನ್ನ ನೀವು ಮೆಚ್ಚಿಕೊಂಡಿರಲ್ಲ, ನಮ್ಮನ್ನು ಸಹ ನೀವು ಮೆಚ್ಚಿಕೊಳ್ಳಬೇಕು. ತಂದೆಯೇ, ನೀವು ಮೆಚ್ಚುವ ಹಾಗೆ ನಾವು ನಡೆಯುವಂತವர்களಾಗಿ ಇರಬೇಕು. ಸ್ವಾಮಿ, ಹೇಬೇಲನು ನೀತಿವಂತನು, ತನ್ನ ಕೃತ್ಯಗಳೆಲ್ಲವೂ ನೀತಿಗೆ ಸರಿಯಾಗಿಯೂ ನಂಬಿಕೆ ಉಳ್ಳವನು ಆಗಿದ್ದನು. ನಾವು ತಂದೆಯೇ ನೀತಿವಂತರಾಗಿ, ತಂದೆಯೇ ನಮ್ಮ ಕೃತ್ಯಗಳೆಲ್ಲವೂ ನೀತಿಗೆ ಸರಿಯಾಗಿದ್ದು ನಿಮ್ಮ ಮೇಲಿನ ನಂಬಿಕೆಯಿಂದ ಜೀವಿಸುವಂತವர்களಾಗಿ ನಾವಿರಬೇಕು. ತಂದೆಯೇ, ನಿಮ್ಮಿಂದ ಮೆಚ್ಚುಗೆಯಾದ ತಂದೆಯೇ ಪ್ರಶಂಸೆಯನ್ನ ನಾವು ಪಡೆಯುವಂತವர்களಾಗಿ ಇರಬೇಕು. ನಿಮಗೆ ಮೆಚ್ಚದ ಕಾರ್ಯಗಳು ಒಂದು ವೇಳೆ ನಮ್ಮಲ್ಲಿದ್ದರೆ ನಮ್ಮನ್ನು ಕ್ಷಮಿಸಿರಿ, ಮನ್ನಿಸಿರಿ. ನಾವು ಮನ ತಿರುಗಬೇಕಾದ ಕಾರ್ಯಗಳಿಂದೆಲ್ಲ ಮನ ತಿರುಗಿ ನಿಮಗೆ ಮೆಚ್ಚುಗೆಯಾಗಿ ತಂದೆಯೇ ನಡೆಯುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ಹೇಬೇಲನು ಮಾತನಾಡಿದ ಒಂದು ಮಾತಾದರೂ ವಾಕ್ಯದಲ್ಲಿ ಇಲ್ಲ, ಆದರೆ ತನ್ನ ಜೀವಿತದ ಮೂಲಕ ತಾನು ಸತ್ತರೂ ಇಂದಿಗೂ ಸಹ ಮಾತನಾಡುತ್ತಾ ಇದ್ದಾನೆ. ತನ್ನ ನಂಬಿಕೆಯ ಮೂಲಕ ಮಾತನಾಡುತ್ತಾ ಇದ್ದಾನೆ. ತಂದೆಯೇ, ನಾವು ಬಾಯಿಯಿಂದ ಮಾತನಾಡುವಂತವர்களಾಗಿ ಅಲ್ಲ, ಆದರೆ ನಮ್ಮ ಜೀವಿತ ಅದಕ್ಕಿಂತಲೂ ಹೆಚ್ಚಾಗಿ ಮಾತನಾಡುವಂತದ್ದಾಗಿರಬೇಕು. ತಂದೆಯೇ, ಆ ರೀತಿಯಾಗಿ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿ. ತಂದೆ, ಹೇಬೇಲನ ತಂದೆ ತಾಯಿ ಹಣ್ಣನ್ನು ತಿಂದು ಪಾಪವನ್ನು ಮಾಡಿ ಮರಣವನ್ನು ತಂದುಕೊಂಡರು. ಆದರೆ ಹೇಬೇಲನು ಆ ದೇವರನ್ನ ಹುಡುಕುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ನೀತಿವಂತನಾಗಿ ಆತನ ಮೇಲಿನ ನಂಬಿಕೆಯಿಂದ ಮೆಚ್ಚುವವನಾಗಿ ಬದುಕಿ ಆತನಿಗಾಗಿ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿ ದೇವರ ರಾಜ್ಯವನ್ನು ಪ್ರವೇಶಿಸಿದನು. ತಂದೆಯೇ, ನಮ್ಮ ತಂದೆ ತಾಯಿ ನಮಗೆ ಏನ್ ಮಾಡಿದ್ದಾರೆ, ಏನ್ ಮಾಡುತ್ತಾ ಇದ್ದಾರೆ ಅನ್ನುವುದಲ್ಲ, ನಮ್ಮನ್ನು ರೂಪಿಸುವ ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸಬೇಕು. ತಂದೆ ತಾಯಿ ನಮ್ಮ ಮಹಿಮೆ ಕಳೆದು ಹೋಗುವ ಹಾಗೆ ಮಾಡಿದ್ದರು. ಯೇಸು ಕ್ರಿಸ್ತನ ಮೂಲಕ ನಮ್ಮ ಮಹಿಮೆ ನಮ್ಮನ್ನು ನಾವು ನಿಮಗೆ ತಿರುಗಿ ಒಪ್ಪಿಸಿಕೊಂಡು ಬದುಕುವಾಗ ಅದು ಕೂಡಿಸಲ್ಪಡುತ್ತದೆ. ಅದರ ಹಾಗೆ ನಾವು ನಡೆಯುವಂತೆ ನಮಗೆ ಸಹಾಯ ಮಾಡಿ. ತಂದೆ, ಹೇಬೇಲನನ್ನ ಈ ಲೋಕವು ದ್ವೇಷಿಸಿದ್ದು, ನಮ್ಮನ್ನು ಈ ಲೋಕವು ದ್ವೇಷಿಸುತ್ತಾರೆ. ಅದಕ್ಕೆ ಆಶ್ಚರ್ಯ ಪಡದೆ, ಅದಕ್ಕೆ ಸೋತು ಹೋಗದೆ, ನನಗೆ ಪ್ರತಿಫಲವನ್ನು ಕೊಡುವಂತ ಕರ್ತನಿದ್ದಾನೆ, ಆತನ ರಾಜ್ಯದಲ್ಲಿ ಆತನ ನನಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳಿ ತಂದೆಯೇ, ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಇನ್ನೂ ನೀತಿಯನ್ನು ಅನುಸರಿಸುವಂತೆ ತಂದೆ, ಇನ್ನೂ ನಿಮ್ಮ ಮೇಲಿನ ನಂಬಿಕೆಯನ್ನು ಬದುಕುವ ಹಾಗೆ ಸಹಾಯವನ್ನು ಮಾಡಿ. ಹೇಬೇಲನನ್ನ ಸ್ವಂತ ಸಹೋದರನೇ ಕೊಂದು ಹಾಕಿದನು. ನಮ್ಮನ್ನು ಸ್ವಂತ ಕುಟುಂಬವು, ಸ್ವಂತ ಬಂಧುಗಳು, ಸ್ವಂತ ಸ್ನೇಹಿತರು, ತಂದೆ ನಮ್ಮ ಸ್ವಂತ ಆದವರೆಲ್ಲರೂ ದ್ವೇಷಿಸಬಹುದು, ನಮ್ಮನ್ನು ಹೊರಹಾಕಬಹುದು, ಹೀಯಾಳಿಸಬಹುದು, ಅಪಮಾನ ಪಡಿಸಬಹುದು, ಮರಣಕ್ಕೂ ಸಹ ಒಪ್ಪಿಸಿಕೊಡಬಹುದು. ಆದರೆ ಅವರು ನಮಗೆ ಏನನ್ನೇ ಮಾಡಿದರು, ನಾವು ಕರ್ತನಲ್ಲಿ ಅವರನ್ನು ಪ್ರೀತಿಸಿ, ಅವರನ್ನು ಕ್ಷಮಿಸಿ, ಅವರಿಗಾಗಿ ಪ್ರಾರ್ಥಿಸಿ, ತಂದೆಯೇ ಎಲ್ಲವನ್ನ ನಿಮ್ಮ ನಾಮದ ಮಹಿಮೆಗಾಗಿ ತಾಳ್ಮೆಯಿಂದ ಸಹಿಸಿಕೊಳ್ಳುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ಇವೆಲ್ಲವುಗಳಿಗೆ ತಂದೆ ಒಂದು ದಿವಸ ನಿಮ್ಮ ರಾಜ್ಯದಲ್ಲಿ ಪ್ರತಿಫಲ ಉಂಟಲ್ಲ, ಅದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ತಂದೆಯೇ, ನಿಮ್ಮ ಕೃಪೆಯು ಎಲ್ಲರ ಸಂಗಡ ಇರಲಿ. ಹೇಬೇಲನ ಜೀವಿತ ನಮಗೊಂದು ಮಾದರಿಯಾಗಿದೆ. ನಾವು ಸ್ವಹ ತಂದೆಯೇ ನಿಮ್ಮ ದಾರಿಯಲ್ಲೇ ನಡೆದು ನಮ್ಮ ಜೀವಿತ ಅನೇಕರಿಗೆ ಮಾದರಿಯಾಗುವ ಹಾಗೆ ಬದುಕುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಿಮ್ಮ ನಾಮವು ತಂದೆಯೇ ನಮ್ಮ ಜೀವಿತದ ಮೂಲಕ ಮಹಿಮೆ ಪಡೆಯಲಿ. ತಂದೆಯೇ, ನಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ, ಆಮೆನ್.